ಜೈ ಗುರುದೇವ್. ನಾವು ಗುರುಗಳ ಆಶೀರ್ವಾದದಿಂದ ನಾವು ಪರಮಾರ್ಥದ ವಿಚಾರ ಮಾಡಕ್ಕೆ ಸಾಧ್ಯ ಆಗ್ತಾ ಇದೆ. ಇವತ್ತು ಪರಮಾರ್ಥ ಚಿಂತಾಮಣಿಯಲ್ಲಿ 85 ಬರಿಯ ಇರವು ವಿಷಯವಲ್ಲ. ಆಬ್ಜೆಕ್ಟ, ಆತ್ಮನು ಆಬ್ಜೆಕ್ಟ್ ಆಗ್ತಾನ? ಆಗೋದಿಲ್ಲ. ಹೋಗ್ಲಿ, ಅವನು ಸಬ್ಜೆಕ್ಟ್ ಅಂದರೆ ಗಾಢ ನಿದ್ರೆಯಲ್ಲಿ ಅವನು ಸಬ್ಜೆಕ್ಟ್ ಅಂತ ಹೇಳಕ್ಕೂ ಆಗೋದಿಲ್ಲ. ಅಂದರೆ ಈ ಹುಸಿ ತೋರಿಕೆಯಾದ ಈ ಪ್ರಪಂಚ ಇಲ್ವೇ ಇಲ್ಲ. ಈಗ ಹಾವು ಹಗ್ಗ, ಹಾವಿಗೆ ಹಗ್ಗಕ್ಕೆ ಕಾರಣ ಅಂತಂದರೆ ಏನರ್ಥ ನಾವು ಹೇಳ್ತೀವಿ. ಹಾವಂತ ಹೆದರ್ಕೋಬೇಕಾದ್ರೆ ಏನಪ್ಪ ಕಾರಣ? ಹಗ್ಗ. ಅಲ್ಲಿಗೆ ಹಗ್ಗದಿಂದ ಹಾವು ಹುಟ್ಟಿತು ಒಪ್ಕೊತೀವ? ಯಾಕೆ? ಹಾವು ಇಲ್ಲ ಅಲ್ಲಿ. ಹಾಗೆ ಇಲ್ಲಿ ಎರಡಿಲ್ಲ, ಇರೋದು ಪರಮಾತ್ಮನೇ ಇದ್ದರೆ ವಿಷಯ ಯಾರಿಗೆ ಹೇಳ್ತೀವಿ ನಾವು? ಹೇಳಕ್ಕೆ ಬರೋದಿಲ್ಲ ಅಂತ ಮೊದಲು ಎತ್ಕೊಂತ ನಾವೇನು ಮಾಡಬೇಕು ಅಂತಂದರೆ, ಈ 85 ಬರಿಯ ಇರವು ವಿಷಯವಲ್ಲ ಅಂದರೆ ಆತ್ಮನು ಆಬ್ಜೆಕ್ಟ್ ಅಲ್ಲ. ಕರೆಕ್ಟ್, ಅವನು ವಿಷಯವಲ್ಲ, ಆಬ್ಜೆಕ್ಟ್ ಅಲ್ಲವೇ ಅಲ್ಲ. ಆಬ್ಜೆಕ್ಟ್ ಆಗಿಬಿಟ್ರೆ ನನಗೆ ಗೊತ್ತಾಗ್ಬಿಡುತ್ತೆ, ಈ ಮನಸ್ಸು ಎಲ್ಲದಕ್ಕೂ ಗೊತ್ತಾಗುತ್ತೆ. ನೋಡಿ, ನನ್ನ ಕೈ ನನಗೆ ಗೊತ್ತಾಗ್ತಾ ಇದೆ, ನೀವು ನನಗೆ ಕಾಣಿಸ್ತಾ ಇದ್ದೀರ, ನನಗಿಂತ ನೀವು ದೂರ, ಅದರಿಂದ ಅದು ಆಬ್ಜೆಕ್ಟು. ಅದು ಒಪ್ಕೊಂತೀವಿ ಸ್ವಾಮಿ. ಆತ್ಮನು ಸಬ್ಜೆಕ್ಟು ಅಲ್ಲ ಅಂತಿರಲ್ಲ ಅಂತ ಪ್ರಶ್ನೆ ಇದೆ. ಅದನ್ನು ನೋಡೋಣ. ಹಿಂದೆ ನಾವು ನೋಡ್ಕೊಂಬಂದಿದ್ದೆಲ್ಲ ಹಾಗೇ ಇದೆ. ಇದ್ರ ಹಿಂದಕ್ಕೆ ಬರ್ತೀನಿ. ಅಲ್ಲಿ ಏನು ವಿಚಾರ ಮಾಡಿದ್ರು? ಆತ್ಮನು ವ್ಯಕ್ತವೂ ಅಲ್ಲ, ಅವ್ಯಕ್ತವೂ ಅಲ್ಲ. ಎಲ್ಲ ದ್ವಂದ್ವಗಳು. ವಿಕಾರವೂ ಅಲ್ಲ, ಅವಿಕಾರವೂ ಅಲ್ಲ. ನೋಡ್ರಿ, ಎಲ್ಲ ಅದೇ ರೀತಿ ಹೇಳ್ಕೊಂಡ್ಬರ್ತಾ ಇದ್ದಾರೆ. ಅದ್ರ ಹಿಂದೆ ನಿದ್ರೆ ಅಂದರೆ ಬರಿಯ ಏರವು. ಅಲ್ಲಿ ಏನಾಯಿತು? ಆತ್ಮನು ದ್ವಂದ್ವಗಳು ಯಾವುದೂ ಅಲ್ಲ. ಸುಖ ದುಃಖ ಶೋಕ ಮೋಹ ರಾಗ ದ್ವೇಷ ಲಾಭ ನಷ್ಟ ಅಂತ ಏನು ಹೇಳ್ತೀವೋ ಅದೇ ತರಿ ವ್ಯಕ್ತ ಅವ್ಯಕ್ತ, ವಿಕಾರ ಅವಿಕಾರ ಅನ್ನೋ ವಿಭಾಗಗಳಿಲ್ಲ ಅಲ್ಲಿ. ಅಂದರೆ ಅದಲ್ಲ, ಅವುಗಳು ಮೀರಿರೋನು. ಅದೇ ರೀತಿ ಅಭಿಧಾನ ಅಭಿಧೇಯಗಳನ್ನು ಮೀರಿರೋನು, ಅವ್ಯಕ್ತ ಅವ್ಯಕ್ತವನ್ನು ಮೀರಿರೋನು, ವಿಕಾರ ಅವಿಕಾರಗಳನ್ನು ಮೀರಿರೋನು. ಇದು ಕೂಡ ನಮಗೆ ಅರ್ಥ ಆಯಿತು. ವ್ಯಕ್ತ ಅವ್ಯಕ್ತ ನಮಗೆ ನೋಡ್ಕೊಂಡಿದ್ದೀವಿ. ಎಚ್ಚರ ಕನಸುಗಳಲ್ಲಿ ವ್ಯಕ್ತ ದೃಶ್ಯ ಪ್ರಪಂಚ, ಗಾಢ ನಿದ್ರೆಯಲ್ಲಿ ಏನೂ ತೋರುವುದಿಲ್ಲ, ಅವ್ಯಕ್ತ. ಆದ್ದರಿಂದ ಎಚ್ಚರ ಕನಸು ಕೂಡ ಆತ್ಮನಲ್ಲ, ಗಾಢ ನಿದ್ರೆಯೂ ಆತ್ಮಲ್ಲ. ಗಾಢ ನಿದ್ರೆಯನ್ನು ಆತ್ಮ ಅಂತ ಯಾರು ಕರೆಯಲ್ಲ. ಗಾಢ ನಿದ್ರೆಯ ಅನುಭವವನ್ನು ಆತ್ಮ ಅಂತ ಕರೆಯೋದು. ಗಾಢ ನಿದ್ರೆನ ಆತ್ಮ ಅಂತ ಅಂದ್ಬಿಟ್ರೆ ಎಚ್ಚರ ನಿದ್ದೆ ಕನಸು ಇವುಗಳು ನಿಜವಾಗಲೂ ಇಲ್ಲ, ನಿರವಸ್ಥ. ಆದ್ದರಿಂದ ವ್ಯಕ್ತ ಅವ್ಯಕ್ತಗಳನ್ನ ಮೀರಿದೆ. ಮತ್ತು ವಿಕಾರ ಅವಿಕಾರ ಅವಸ್ಥೆಗಳಲ್ಲಿ ಯಾವುದೇ ತೋಳ್ರಿ, ಒಂದು ತೋರಿಸ್ರಿ ಯಾವುದಾದ್ರೂ ವಿಕಾರ ಇಲ್ಲದೆ ಇರೋದು. ಆಧ್ಯಾತ್ಮಿಕ ತಗೊಳ್ಳಿ, ವಿಕಾರ ಬದಲಾವಣೆ ಆಗ್ತಾ ಇದೆ. ಆದಿ ಭೌತಿಕ ಹೆಂಡತಿ ಮಕ್ಕಳು ಮನೆ ಮಠ ಆಸ್ತಿ ಪಾಸ್ತಿ ಬದಲಾವಣೆ ಆಗ್ತಾ ಇದೆ. ಆದಿ ದೈವಿಕ ಸೂರ್ಯ ಚಂದ್ರ ನಕ್ಷತ್ರಗಳು ಭೂಮಿ ಬದಲಾವಣೆ ಆಗ್ತಾ ಇದೆ. ಈ ಭೂಮಿಯನ್ನು ಏನಂತ ಕರೀತಾರೆ ಗೊತ್ತಾ? ಪರಿಣಾಮ ನಿತ್ಯತ್ವ. ನಿತ್ಯವೂ ಪರಿಣಾಮ ಆಗ್ತಾ ಇದೆ. ಆದರೆ ಇದು ಸತ್ಯಕಾಲದಲ್ಲೂ ಅದೇ ಪ್ರಪಂಚ. ಸೂರ್ಯ ಭೂಮಿ ಪಂಚಭೂತಗಳು ಆಗಿನ ಕಾಲದಲ್ಲಂದರೂ ಇದೆ. ಸತ್ಯಯುಗದಲ್ಲಿ, ತ್ರೇತಾಯುಗ ರಾಮನ ಯುಗದಲ್ಲಿ, ದ್ವಾಪರ ಯುಗ ಕೃಷ್ಣನ ಯುಗದಲ್ಲಿ, ಕಲಿಯುಗವಾದ ಈ ಯುಗದಲ್ಲಿ ಅದೇ ಭೂಮಿ ತಾನೆ. ಆದರೆ ಭೂಮಿ ಹಾಗೆ ಇದೆಯಾ? ಕಿಂಚಿತ್ ಬದಲಾವಣೆ ಆಗಿಲ್ವಾ? ಸೂರ್ಯ ಅದೇನಾ? ಸೈಂಟಿಸ್ಟ್ಗಳೆಲ್ಲ ಹೇಳ್ತಾರೆ ಅದರಲ್ಲಿ ಶಾಖ ಕಡಿಮೆ ಆಗ್ತಾ ಇದೆ ಅಂತ. ಅಲ್ಲಿ ಏನಾಯ್ತು? ಹೋಗ್ಲಿ, ದೇಶ ಕಾಲ
ಬದಲಾವಣೆ ಆಗ್ತಾ ಇದೆಯೋ ಇಲ್ವೋ? ಅರೆ ಬದಲಾವಣೆ ಆಗ್ತಾ ಇದೆ. ಅಷ್ಟೆಲ್ಲ ಬೇಡ, ಕಾಲ ನೋಡಿ, ನಮ್ಮ ಅನುಭವದಲ್ಲೇ ತೋರಿಸ್ತೀನಿ ಕಾಲ ಹೆಂಗೆ ಬದಲಾವಣೆ ಆಗುತ್ತೆ ಅನ್ನೋದು. ಬಾಹುಬಲಿ ಪಿಕ್ಚರ್ ನೋಡ್ತಾ ಇದ್ದೀರಾ, 3 ಗಂಟೆ ಪಿಕ್ಚರ್ ಅರ್ಧ ಗಂಟೆಗೆ ಮುಗಿದೋಯ್ತು. ಕಾಲ ನೋಡ್ರಿ ಬದಲಾವಣೆ ಆಗ್ತಾ ಇದೆಯಲ್ವೋ? ಆಗಲೇ ಇಮಿಡಿಯೇಟ್. ಮತ್ತು ಕಾಲ ಬದಲಾವಣೆ ಆಗ್ತಾ ಇರೋದು ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅದೇ ನಮಗೆ ಬೇಸರವಾಯಿತು ಅಂದರೆ 10 ನಿಮಿಷ 2 ಗಂಟೆ ಆದಂಗೆ ಕಳೆದಿರುತ್ತೆ ಕಾಲ ಬದಲಾವಣೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಅಲ್ಲಿಗೆ ಕಾಲ, ದೇಶ, ಕಾರ್ಯ, ಕಾರಣ, ಭಾವ ಹೋಗಲಿ, ಅವಸ್ಥೆ ಅದು ಬದಲಾವಣೆ ಆಗ್ತಾ ಇಲ್ಲ. ಅವಸ್ಥೆ ಒಳಗಡೆ ಇರೋದು ಎಲ್ಲ ಬದಲಾವಣೆ ಆಗ್ತಾ ಇದೆ. ಹೋಗಿ ಅವಸ್ಥೆಯನ್ನ ನಾವು ಆತ್ಮ ಅಂತ ಕರೆದು ಬಿಡೋಣ, ಕರೆಯಕ್ಕೆ ಬರೋಲ್ಲ. ಯಾಕೆ? ಅವಸ್ಥೆ ನಮಗೆ ವಿಷಯವಾಗಿದೆ. ಅವಸ್ಥೆ ನಮಗೆ ವಿಷಯವಾಗಿದೆ. ಯಾವುದು ವಿಷಯವಾಗುತ್ತೋ ಅದು ಸಬ್ಜೆಕ್ಟ್ ಹೆಂಗಾಗುತ್ತೆ? ಆದ್ದರಿಂದ ನೋಡಿ, ವಿಷಯ ಹೇಗಾಗಿದೆ. ಈಗ ಎಚ್ಚರ, ಕನಸು, ನಿದ್ದೆಯಲ್ಲಿ ಯಾವುದರಲ್ಲಿ ಇದ್ದೀವಿ? ಎಲ್ಲರೂ ಹೇಳ್ತಾರೆ ಎಚ್ಚರದಲ್ಲಿ ಇದ್ದೀವಿ ಸರ್, ಕನಸು ನಿದ್ದೆ ಇಲ್ಲ. ಹೆಂಗೊತ್ತು? ವಿಷಯ ನನಗಿಂತ ದೂರ ಇದೆ ಆ ದೃಷ್ಟಿಯಿಂದ. ಆದರೆ ಅದಕ್ಕೋಸ್ಕರ ಇವರು ಏನು ಹೇಳ್ತಾರೆ, ಅದು ವಿಕಾರ ಅವಿಕಾರಗಳನ್ನು ಮೀರಿದೆ ಅಂತ. ಆತ್ಮನು ವಿಕಾರವೂ ಆಗಲ್ಲ, ಅವಿಕಾರವೂ ಆಗಲ್ಲ, ಅವನಿದ್ದಂಗೆ ಇರ್ತಾನೆ ಅಂತ ಅಲ್ಲಿ ನೋಡಿದ್ದಾಯಿತು. ಅದೇ ರೀತಿ ಮುಂದಕ್ಕೆ ಬಂದರೆ ಇವತ್ತು ನಾವು ನೋಡಬೇಕಾಗಿರೋದು ಬರಿಯ 85. ಬರಿಯ ಇರವು ವಿಷಯವಲ್ಲ. ಇರವು ಅಂದರೆ ಆತ್ಮ. ಯಾವಾಗಲೂ ಒಂದು ಸಬ್ಜೆಕ್ಟು. ಹೋಗ್ಲಿ ಅವನು ಸಬ್ಜೆಕ್ಟ್ ಅಂತ ಕರೆಯೋಣ ಅಂತಂದರೆ ಸಬ್ಜೆಕ್ಟು ಅಲ್ಲ ಅವನು. ವಿಷಯ, ವಿಷಯಿ ಎರಡೇನಿದು ದ್ವಂದ್ವಗಳ ಥರ ಇರುತ್ತೆ. ಸುಖ ದುಃಖ, ವಿಷಯ ವಿಷಯ ಎಲ್ಲವನ್ನೂ ಮೀರಿರ್ತಾನೆ. ಆದರೆ ಒಂದು ದೃಷ್ಟಿಯಿಂದ ಆತ್ಮನ ಸಾಕ್ಷಿ ವಿಷಯಿ ಅಂತ ಕರೆಯೋದು ಕೂಡ ನಮ್ಮನ್ನು ಕರ್ಕೊಂಡೋಗಲು ಮುಟ್ಸೋದಕ್ಕೋಸ್ಕರ. ಎಲ್ಲವೂ ಅಧ್ಯಾರೋಪ ದೃಷ್ಟಿಯಿಂದ. ಗಾಢ ನಿದ್ರೆಯಲ್ಲಿ ನೀವು ಅದನ್ನು ಸಾಕ್ಷಿ ಅಂತ ಕರೀರಿ ನೋಡೋಣ, ಕರೆಯಕ್ಕೆ ಬರಲ್ಲ. ಆತ್ಮ ಅಲ್ಲೊಂಥರ ಇಲ್ಲೊಂಥರ ಇರ್ತಾನ, ಇರೋದಿಲ್ಲ. ನಮಗೆ ಗೊತ್ತಾಗ್ತಾ ಇದೆ ಅಲ್ಲಿ. ಆದ್ದರಿಂದ ಬರಿಯ ಆತ್ಮನು ವಿಷಯವೂ ಅಲ್ಲ, ಅವನು ವಿಷಯಿಯೂ ಅಲ್ಲ. ಬರಿಯ ಇರುವಿನ ರೂಪದ ಆತ್ಮನು ಏತಕ್ಕೂ ವಿಷಯವಲ್ಲ. ಆತ್ಮನು ಯಾವುದಕ್ಕಾದರೂ ವಿಷಯ ಆದರೆ ಅವನ ಮರ್ಯಾದೆ ಉಳಿಯುತ್ತಾ? ಅವನ ಆತ್ಮ ಅಂತ ಕರಿತೀವ? ಕರೆಯೋದಿಲ್ಲ. ಅದಕ್ಕೋಸ್ಕರನೇ ಅವನು ಆಬ್ಜೆಕ್ಟ್ ಅಲ್ಲ. ಆತ್ಮನು ಏತಕ್ಕೂ ವಿಷಯವಲ್ಲ. ವಿಷಯವಾಗಿ ತೋರುವ ಅವಸ್ಥೆಗಳು ಪ್ರಪಂಚವು ತಮ್ಮ ತಿರುಳಿನ ರೂಪದಿಂದ ಬರಿಯ ಇರವೇ ಎಂದು ಮೇಲೆ ತಿಳಿಸಿರುತ್ತೇವಾದರೂ ಬರಿಯ ಇರುವು ಎಂದರೆ ಯಾವುದೊಂದರ ವಿಷಯದ ಧರ್ಮಗಳನ್ನೆಲ್ಲ ತೆಗೆದುಹಾಕಿ ಮೇಲೆ ಉಳಿಯುವ ಶುದ್ಧವಾದ ಇರುವು ಅಂತಲೂ ಭಾವಿಸಬಾರದು. ಇಲ್ಲಿ ಪ್ರಪಂಚದಲ್ಲಿ ಆಬ್ಜೆಕ್ಟ್ ವಿಷಯವಾಗಿ ತೋರೋ ಅವಸ್ಥೆಗಳು ವಿಷಯ, ಅವಸ್ಥೆಗಳ ಒಳಗಡೆ ಇರೋ ಪ್ರಪಂಚ ವಿಷಯ. ತಮ್ಮ ತಿರುಳಿನ ರೂಪದಿಂದ ಬರಿಯ ಇರುವೆ ಅಂತ ಮೇಲ್ ತಿಳಿಸಿದ್ದಾಗಿದೆ. ಹಾಗಾದರೆ ಅವೆಲ್ಲ ಏನು? ಅವೆಲ್ಲ ಪರಮಾತ್ಮನು ತೋರಿಕೊಳ್ಳುವ ಬಗೆ ಅಥವಾ ಆತ್ಮನ ತಿರುಳೇ ಹೀಗಿದೆ. ಒಡವೆ, ಚಿನ್ನವೇ, ಮಡಕೆ ಕುಡಿಕೆ, ಮಣ್ಣೆ, ಬಟ್ಟೆ, ಹತ್ತಿಯೇ, ಪ್ರಪಂಚ ಆತ್ಮನೇ ಅಂತ ಹೇಳ್ಕೊಂಡ್ಬಂದಿದ್ದಾರೆ. ಅದು ಬರಿಯ ಆತ್ಮನೇ ಅಂತ ತಿಳಿಸಿದ್ದಾಗಿದೆ. ಬರಿಯ ಇರುವು ಎಂದರೆ ಯಾವುದಾದರೂ ಒಂದು ವಿಷಯದ ಧರ್ಮಗಳನ್ನೆಲ್ಲ ತೆಗೆದು ಹಾಕಿದ ಮೇಲೆ ಉಳ್ಕೋತಲ್ಲ ಶುದ್ಧವಾದ ಇರುವು, ಹಂಗೂ ಭಾವಿಸ್ಬಾರ್ದು. ಎಲ್ಲ ಅಧ್ಯಾರೋಪ ದೃಷ್ಟಿಯಿಂದ ನೋಡಿ, ಸ್ವಲ್ಪ ಹಿಂದಕ್ಕೆ ಹೋಗ್ಬಿಡ್ತಾರೆ. ಇವತ್ತು ಇನ್ನೂ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಮೊದಲು ಏನು ಹೇಳಿದ್ರು? ಅನಾತ್ಮಗಳನ್ನ ತೆಗೆದುಹಾಕಿದ್ರೆ ಆತ್ಮನಾಗಿ ಉಳ್ಕೊತೀವಿ ಅಂತ. ನಿಜ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಬಿಟ್ಟರೆ ಆತ್ಮನಾಗಿರ್ತೀವಿ, ನಿಜ.
ಆ ವಿಷಯದ ಧರ್ಮಗಳನ್ನೆಲ್ಲ ತೆಗೆದಾಕದ ಮೇಲೆ ಉಳಿಯುವ ಶುದ್ಧವಾದ ಇರುವಂತ ಭಾವಿಸಬಾರ್ದು. ಯಾಕೆ? ವಿಷಯ ರೂಪದ ಬರಿಯ ಇರುವ ಧರ್ಮಗಳಿಲ್ಲದ್ದರಿಂದ ನಮಗೆ ಇಲ್ಲವೆಂಬುದು ಅಷ್ಟೇ ಅಲ್ಲ, ಅದು ಕೇವಲ ಬುದ್ಧಿಯ ಕಲ್ಪನೆಯಾಗಿರುವುದರಿಂದ. ಈಗ ಆತ್ಮನ್ನ ಕಲ್ಪನೆ ಮಾಡಕ್ಕೆ ಬರೋಲ್ಲ. ಅದು ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ ಯಾವುದಕ್ಕೂ ಸಿಗೋದಿಲ್ಲ ಅಲ್ವಾ? ಅದು ಆದ್ದರಿಂದ ಅದು ಕಾಣಿಸೋದೇ ಇಲ್ಲ. ಅದು ಕೇವಲ ಬುದ್ಧಿಯ ಕಲ್ಪನೆ ಆಗ್ಬಿಡುತ್ತೆ. ನೀವೇನೇನು ಕಲ್ಪನೆ ಮಾಡ್ಕೊಳಕ್ ಹೋಗಿ, ಬುದ್ಧಿದು, ಮನಸ್ಸಿಂದು, ಇಂದ್ರಿಯಗಳದು ಹೆಂಗಾಗ್ಬಿಡುತ್ತೆ ಗೊತ್ತಾ? ಹಗ್ಗದಲ್ಲಿ ಹಾವು ಅಂತನೋ ಅಥವಾ ಮೊಲದ ಕೊಂಬು ಅಂತನೋ ಮಾಯಾ ಪ್ರಪಂಚ ಅಂತನೋ ಹಂಗೆ ಮಾಡ್ಕೊಂಡ್ಬಿಡ್ತೀವಿ ನಾವು. ಆತ್ಮನನ್ನ ಬರಿಯ ಇರವೆಂದು ನಾವು ಕರೆಯುವುದು ಏಕೆಂದರೆ ಅದರಲ್ಲಿ ಯಾವ ಧರ್ಮಗಳನ್ನು ಹೇಳುವಂತಿಲ್ಲವಾದ್ದರಿಂದ. ಆತ್ಮನ್ನ ಯಾವ ಧರ್ಮಗಳು ಇಲ್ಲ ಅಂತಾರೆ. ಕರೆಕ್ಟಾ? ಏನು ಧರ್ಮ ಇದೆ? ಈಗ ನನ್ನ ಶರೀರಕ್ಕೆ 19 ಮುಖಗಳಿದೆ, ಕಾಲದಲ್ಲಿದೆ, ದ್ವೇಷದಲ್ಲಿದೆ, ಹುಟ್ಟಿದೆ, ಬೆಳೆಯುತ್ತೆ, ಬದಲಾವಣೆ ಆಗುತ್ತೆ, ಎಷ್ಟೊಂದು ಧರ್ಮಗಳಿದೆ ನೋಡ್ರಿ. ಆದರೆ ಆತ್ಮನಿಗೆ ಏನು ಧರ್ಮ ಹೇಳ್ತೀರಾ? ಯಾವ ಧರ್ಮನೂ ಇಲ್ಲ. ಧರ್ಮ ಅಧರ್ಮಗಳನ್ನ ಮೀರಿರೋ ತತ್ವ. ನಚಿಕೇತ ಯಮಧರ್ಮರಾಜನ ಹತ್ರ ಹೋಗಿ ಅದನ್ನೇ ಕೇಳಿದ್ದು. ಧರ್ಮ ಅಧರ್ಮವನ್ನು ಮೀರಿರಬೇಕು ಅಂತ ತತ್ವವನ್ನು ತಿಳಿಸ್ಕೊಡೋ. ಅಂದರೆ ಶರೀರ ಇಲ್ಲದೆ ಇರುವಂಥದ್ದು. ಈ ಶರೀರ ಬರಬೇಕಾದ್ರೆ ಧರ್ಮ ಅಧರ್ಮದಿಂದಲೇ ಬರೋದು. ನೀವು ಧರ್ಮ ಮಾಡಿದರೆ ಒಳ್ಳೆ ಸಂಸ್ಕಾರದ ಶರೀರ ಅಥವಾ ಪುಣ್ಯದ ಶರೀರ, ಅಧರ್ಮ ಮಾಡಿದರೆ ಪಾಪದ ಶರೀರ. ಆದರೆ ಈ ಆತ್ಮನಲ್ಲಿ ಯಾವ ಧರ್ಮಗಳು ಇಲ್ಲ. ವಿಷಯಗಳಲ್ಲಿ ಧರ್ಮಗಳಿರುತ್ತೆ. ವಿಷಯಗಳಲ್ಲಿ ಎರಡೂ ಇರುತ್ತೆ, ಧರ್ಮ ಅಧರ್ಮ. ನೋಡಿ, ನಮ್ಮ ಶರೀರ ಎರಡೂ ಇರುತ್ತೆ. ಆದರೆ ಆತ್ಮನಲ್ಲಿ ಯಾವುದಿರುತ್ತೆ? ಧರ್ಮ ಧರ್ಮ. ಅದಕ್ಕೋಸ್ಕರನೇ ಎಲ್ಲ ಧರ್ಮಗಳನ್ನ ತೆಗೆದಾಕ್ಬಿಟ್ರೆ ಅಂತ ಅಧರ್ಮವನ್ನು ತೆಗೆದಾಕಿದ್ರೆ ಶುದ್ಧವಾದ ಧರ್ಮ ಇರುತ್ತಲ್ಲ, ಅದಾದರೂ ಒಪ್ಕೋಣ ಅಂತಂದ್ರೆ ಅದು ಇರೋಂಗಿಲ್ಲ. ಕೆಟ್ಟದ್ದು ಇರಬಾರ್ದು, ಒಳ್ಳೆಯದು ಇರಬಾರ್ದು. ಆದ್ದರಿಂದ ಧರ್ಮ ಅಧರ್ಮಗಳನ್ನ ಮೀರಿರೋ ಶರೀರ ಅಂತ ನಚಿಕೇತ ಕೇಳೋದು. ಆತ್ಮನಿಗದ ಯಾವುದೂ ಇಲ್ಲ. ಅದಕ್ಕೆ ನಾವು ಗಾಢ ನಿದ್ರೆಯಲ್ಲಿದ್ದಾಗ ಈಗ ನಾನು ಪುಣ್ಯಾತ್ಮ, ನಾನು ಪಾಪಿ ಆತ್ಮ ಅನ್ಸುತ್ತಾ? ವೀರಪ್ಪ ಮಲಕ್ಕೊಳ್ಳಿ, ಅವನಿಗೂ ಒಂದೇ ಅನುಭವ. ರಾಮಕೃಷ್ಣ ಪರಮಹಂಸರು ಮಲಕ್ಕೊಳ್ಳಿ, ನಿದ್ದೆ ಅನುಭವ ನೋಡಿದ್ರೆ ಸೇಮ್ ಅನುಭವ ಇರುತ್ತೆ. ಧರ್ಮ ಅಧರ್ಮಗಳನ್ನ ಮೀರಿರ್ತೀವಿ ಅಲ್ಲಿ ಅಂತ ಅದನ್ನು ಹೇಳ್ತಾ ಇರೋದು. ಅದು ಶುದ್ಧವಾದ ಇರುವು ಅಂತ. ಕೇವಲ ಬುದ್ಧಿ ಕಲ್ಪನೆ ಆಗಿರುವುದರಿಂದ ಮೊಲದ ಅವಾಯಿತು. ಆತ್ಮನನ್ನು ಬರಿಯ ಇರುವೆಂದು ನಾವು ಕರೆಯಬೇಕೆಂದರೆ ಅದರಲ್ಲಿ ಯಾವ ಧರ್ಮಗಳನ್ನು ಹೇಳುವಂತಿಲ್ಲವಾದ್ದರಿಂದ, ಧರ್ಮ ಅಂದಿದ ತಕ್ಷಣ ಇಲ್ಲಿ ಧರ್ಮ ಅಧರ್ಮ ಎರಡನ್ನೂ ತಗೋಬಾರದು. ಅದನ್ನು ತಿಳಿಸುವುದಕ್ಕೆ ಯಾವ ಮನಸ್ಸಿನ ಪ್ರತ್ಯಯವು ಸಮರ್ಥವಾಗಿರುವುದಿಲ್ಲ. ಯಾವ ಪ್ರತ್ಯಯದಿಂದ ತಿಳಿಸ್ತೀರ? ಪ್ರತ್ಯಯ ಅಂತಂದರೆ ಮತ್ತೆ ಮನಸ್ಸಿನಿಂದಲೇ. ಮನಸ್ಸಿನಿಂದ ಆತ್ಮನ ತಿಳಿಸಕ್ಕೆ ಬರುತ್ತಾ? ಬರೋದಿಲ್ಲ. ಆದ್ದರಿಂದ ಮನಸ್ಸಿನ ಪ್ರತ್ಯಯವೆಂಬುದು, ಹಾಗಾದರೆ ಈ ನಿನ್ನೆ ಕೂಡ ನಾವು ನೋಡಿದ್ವಿ, ಪ್ರತ್ಯಯ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಅದು ಮೂಡುವಂಥದ್ದು ವಿಷಯದ್ದಾಗ್ಬೋದು, ಆತ್ಮದ್ದಾಗ್ಬೋದು. ಅದು ವಿಷಯದ ಪ್ರತ್ಯಯ ವಿಷಯದ್ದಾದರೆ ನಮಗೆಲ್ಲ ಪ್ರತ್ಯಯದ ಮುಖಾಂತರನೇ ಆಗ್ತಾ ಇರುತ್ತೆ. ಇನ್ನು ಆತ್ಮದ್ದಾದರೆ ಆತ್ಮನ ಪ್ರತ್ಯಯ. ಅದು ಬ್ರಹ್ಮಜ್ಞಾನಿಗಳಿಗೆ ಯಾರು ಮುಕ್ತರಾಗ್ತಾರೋ ಅವ್ರಿಗೆ ಮಾತ್ರ ಆತ್ಮ ಪ್ರತ್ಯಯ ಮೂಡುತ್ತೆ. ಎಲ್ಲಿ ಮೂಡುತ್ತೆ ಅಂದರೆ ಮನಸ್ಸಿನಲ್ಲೇ. ಹಾಗೆ ವಿಷಯದ ಪ್ರತ್ಯಯ ಎಲ್ಲಿ ಮೂಡುತ್ತೆ? ಮನಸ್ಸಿನಲ್ಲೇ. ಆದರೆ ಈ ಪ್ರತ್ಯಯದಿಂದ ಆತ್ಮ ನೋಡೋಕೆ ಬರುತ್ತಾ ಅಂತ ಬರೋದಿಲ್ಲ. ಅಲ್ಲ, ಯಾವ ಪ್ರತ್ಯಯ ಅಂದರೆ ವಿಷಯದ ಪ್ರತ್ಯಯ ಅಲ್ಲ. ಈಗ ಮುಕ್ತರಾಗ್ತಾರಪ್ಪ, ಮುಕ್ತರಾದ ಮೇಲೆ ಅವರಿಗೆ ಆತ್ಮನ ಪ್ರತ್ಯಯ ಮೂಡುತ್ತೆ ಅಂತ ಹೇಳ್ತೀವಿ. ಈಗ ಆ ಆತ್ಮ ಪ್ರತ್ಯಯದಿಂದ
ಅವ್ರ ಆತ್ಮನ ನೋಡ್ತಾರ? ಅವರು ನೋಡೋಕೆ ಬರುತ್ತಾ? ಬರೋದಿಲ್ಲ. ಒಂದು ಎಕ್ಸಾಂಪಲ್ ಕೊಟ್ಟರೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೂರ್ಯ ಇರ್ತಾನೆ, ಮೋಡ ಮುಚ್ಕೊಂಡ್ಬಿಡುತ್ತೆ ಅಂತ ಇಟ್ಕೊಳ್ರಿ. ಈಗ ಸೂರ್ಯ ಕಾಣೋದಿಲ್ಲ, ಮೋಡ ಮುಚ್ಕೊಂಡಿದೆ ಅಂತ ಹೇಳ್ತೀವಿ. ನಿಜ, ಸೂರ್ಯ ಇಲ್ಲ ಅಲ್ಲೇ, ಆದರೆ ಮೋಡ ಮುಚ್ಚಿಬಿಟ್ಟಿದೆ ಸೂರ್ಯನ ಅಂತ ನೀವು ಯಾವ ಬೆಳಕಿನಿಂದ ನೋಡ್ತೀರಪ್ಪ? ಸೂರ್ಯನ ಬೆಳಕಿನಿಂದಲೇ ನೋಡಬೇಕು, ಅಲ್ಲಿ ಸೂರ್ಯ ಕಾಣದೇ ಇರ್ಬೋದು. ಅದೇ ರೀತಿ ಆತ್ಮ ಪ್ರತ್ಯಯದಿಂದ ಆತ್ಮ ನೋಡೋಕೆ ಬರಲ್ಲ, ಹೇಳುವಾಗ ಹಂಗೆ ಹೇಳ್ತೀವಿ. ಆದರೆ ಆತ್ಮ ಪ್ರತ್ಯಯ ಆತ್ಮನ್ನ ಬೆಳಗಕ್ಕೆ ಬರೋದಿಲ್ಲ. ಮತ್ತು ಆತ್ಮ ಪ್ರತ್ಯಯವನ್ನು ಯಾರು ಬೆಳಗ್ತಾರೆ? ಆತ್ಮನೇ ಬೆಳಗಬೇಕು. ಅದು ಅನಾತ್ಮ ಪ್ರತ್ಯಯವಾಗಲಿ ಆತ್ಮ ಪ್ರತ್ಯಯವಾಗಲಿ ಬೆಳಗೋದು ಆತ್ಮನೇ. ಹಾಕಿ ತಗೋಬೇಕು. ಅದನ್ನು ಹೇಳ್ತಾ ಇದ್ದಾರೆ. ಅದನ್ನು ತಿಳಿಸೋದಕ್ಕೆ ಯಾವ ಮನಸ್ಸಿನ ಪ್ರತ್ಯವೂ ಸಮರ್ಥವಾಗಿರೋದಿಲ್ಲ. ಅನಾತ್ಮದ ಪ್ರತ್ಯಯ ಬಿಟ್ಬಿಡಿ ಸ್ವಾಮಿ, ಆತ್ಮ ಪ್ರತ್ಯಯ ಆದರೂ ತಿಳಿಸ್ಕೊಡ್ಬೇಕಲ್ವಾ? ಅದು ಆಗೋದಿಲ್ಲ. ಅದನ್ನು ಕೂಡ ಆತ್ಮನೇ ಬೆಳಗ್ತಾ ಇರ್ತಾನೆ. ಹೇಗೆ ಮುಚ್ಚಿದ ಮೋಡ, ಸೂರ್ಯನನ್ನು ಮುಚ್ಚಿದ ಮೋಡವನ್ನು ಕೂಡ ನಾವು ಸೂರ್ಯನ ಬೆಳಕಿನಿಂದಲೇ ನೋಡ್ತೀವೋ ಹಾಗೆ. ಹಾಗಾದರೆ ಮನಸ್ಸಿನ ಪ್ರತ್ಯಯ, ಈ ಅನಾತ್ಮ ಪ್ರತ್ಯಯಗಳಂತಿದೆಯಲ್ವಾ, ಪ್ರತಿಯೊಂದು ನಮಗೆ ಅನಾತ್ಮ ಪ್ರತ್ಯಯಗಳಿಂದನೇ ನಮಗೆ ಜ್ಞಾನ ಆಗೋದು. ಅದಕ್ಕೆ ಮನಸ್ಸಿನ ಪ್ರತ್ಯಯ ಅಂತೀವಿ. ಹಾಗೆ ಅದು ಆಗಬೇಕಾದ್ರೆ ಈ ವೈಶೇಷಿಕರು ಹೇಳ್ತಾರೆ, ಪ್ರಪಂಚದಲ್ಲಿ ವಸ್ತುಗಳಿದೆ, ದ್ರವ್ಯ ಅಂತಾರವರು. ವಸ್ತುಗಳಿಗೆ ದ್ರವ್ಯ ಅಂತಾರವರು. ಆ ವಸ್ತುಗಳು ಇರಬೇಕಾದ್ರೆ ಅದಕ್ಕೆ ಗುಣ ಇರಬೇಕು. ಗುಣ ಇತ್ತು ಅಂದರೆ ಕರ್ಮ ಆಗಬೇಕು. ಕರ್ಮ ಆಯಿತು ಅಂತಂದರೆ ಹೀಗೆ ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಹೇಳ್ತಾರೆ ಅವರು. ಜಾತಿ, ಸಂಬಂಧ, ಭಾವ, ಅಭಾವ, ಹೀಗೆ. ಈಗ ನಿಂಬೆಹಣ್ಣಿದೆ ಅಂತ ಇಟ್ಕೊಳ್ಳಿ, ವಸ್ತು, ಅದು ದ್ರವ್ಯ. ಅದ್ರ ಗುಣ ಏನು? ಹುಳಿ. ಕರ್ಮ ಏನು? ಅದು ವಿಟಮಿನ್ ಸಿ, ನಮ್ಮ ದೇಹಕ್ಕೆ ರೆಸಿಸ್ಟೆನ್ಸ್ ಕೊಡುತ್ತೆ, ಅದು ಹಾಗೆ. ಅಥವಾ ಕೆಲವು ತಪ್ಪು ಮಾಡ್ಬೋದು, ಹೀಗೆಲ್ಲ ಇರುತ್ತೆ. ದ್ರವ್ಯ, ಗುಣ, ಕರ್ಮ. ಸಾಮಾನ್ಯ, ವಿಶೇಷ. ನಿಂಬೆಹಣ್ಣು ಸಾಮಾನ್ಯ, ಗಜನಿಂಬೆ ವಿಶೇಷ. ಅದರ ಸಂಬಂಧ ಏನು? ಇದನ್ನು ಯಾವುದಕ್ಕಾದರೂ ಚಿತ್ರಾನ್ನ, ಗಿತ್ರಾನ್ನ ಅಥವಾ ನಿಂಬೆಹಣ್ಣಿನ ಹಣ್ಣು, ಅನ್ನ ಅವಕ್ಕೆಲ್ಲ ಕಲ್ಸ್ಕೊಂಡು ತಿನ್ಬೋದು. ಭಾವ, ಅಭಾವ. ತೋರಿದ್ರೆ ಭಾವ, ತೋರದೇ ಇದ್ದರೆ ಅಭಾವ. ಇವಿಷ್ಟು ಪ್ರಪಂಚದ ವ್ಯವಹಾರದಲ್ಲಾಗ್ತಾ ಇರುತ್ತೆ. ಅಲ್ಲಿ ನಿಮಗೆ ಮನಸ್ಸಿನ ಪ್ರತ್ಯಯನೋ ಇಂದ್ರಿಯನ ಪ್ರತ್ಯಯ ಬೇಕಾಗತ್ತೆ. ಆದರೆ ಇದನ್ನೇ ಹಿಡ್ಕೊಂಡು ಆತ್ಮ ಪ್ರತ್ಯಯ ಮಾಡ್ಕೊಳಕ್ಕೆ ಹೋಗ್ತೀವಿ ಅಂದರೆ ಆಗೋದಿಲ್ಲ. ಅದನ್ನು ಹೇಳ್ತಾ ಇದೆ. ಇಂಥ ವಿಷಯ ರೂಪವನ್ನು ಮಾತ್ರ ತಿಳಿಸಬಲ್ಲದಾಗಿರುತ್ತದೆ ಈ. ಆದರೆ ಆತ್ಮನು ವಿಷಯನೇ ಅಲ್ಲ, ಆತ್ಮನ ಆಬ್ಜೆಕ್ಟಿವೇ ಅಲ್ಲ. ವಿಷಯ ರೂಪವಾಗಿರುವ ಅವಸ್ಥೆಗಳು, ಈಗ ನೋಡ್ರಿ, ಅವಸ್ಥೆಗಳೇನು? ವಿಷಯ. ಪ್ರಪಂಚ ವಿಷಯ. ಪ್ರಪಂಚದ ಒಳಗಡೆ ಇರೋ ಅರ್ಧ ಡಜನ್ನು ವಿಷಯ. ನಾವು ಅರ್ಧ ಡಜನ್ ಅಂತೀವಿ, ವೈಶೇಷಿಕರು ಅದನ್ನೇ ಬೇರೆ ರೀತಿಯಲ್ಲಿ ಹೇಳ್ತಾರೆ. ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಂಬಂಧ, ಭಾವ, ಅಭಾವ ಅಂತ ಕರೀತಾರೆ. ಕೆಲವರು 7 ಅಂತಾರೆ, ಕೆಲವರು 9 ಅಂತಾರೆ, ಏನಾದರೂ ಕರ್ಕೊಳ್ಳಿ. ಒಟ್ಟಿನಲ್ಲಿ ಅವ್ರ ವಿಷಯಗಳನ್ನೇ ಹಂಗೆ ಹೇಳೋದು. ದ್ರವ್ಯಗಳು ಅಂತ ಕರಿತೀವಿ. ಎಲ್ಲವೂ ವಿಷಯಗಳೇ. ಇವುಗಳು ಎಲ್ಲದರ ರೂಪವಾಗಿ ತಾನು ಕಾಣಿಸುತ್ತಿರುವಾಗಲೂ ಅವುಗಳನ್ನು ಬೆಳಗುವ ಆತ್ಮನು ಅದಕ್ಕೆ ವಿಷಯಿಯಾಗಿ ಸಾಕ್ಷಿ ರೂಪನಾಗಿಯೇ ಇದ್ದುಕೊಂಡಿರ್ತಾನೆ. ಎಚ್ಚರ ಕನಸುಗಳಲ್ಲಿ ಸಾಕ್ಷಿ ರೂಪವಾಗಿ ಇದ್ದುಕೊಂಡಿರ್ತಾನೆ, ಎಲ್ಲ ಅಧ್ಯಾರೋಪ ದೃಷ್ಟಿಯಿಂದ. ಹೀಗಿದ್ದರೂ ಅವನನ್ನು ವಿಷಯಿ ಎಂದು ಕೂಡ ಹೇಳುವುದಕ್ಕಿಲ್ಲ. ಯಾಕೆ? ಸುಷುಪ್ತಿಲಿ ಕರೀರಿ ನೋಡೋಣ ಅವನಂಗೆ. ಅಲ್ಲಿ ಆತ್ಮನ ಒಬ್ಬನೇ. ಸುಷುಪ್ತಿ ಅಂದರೆ ನಿದ್ದೆ. ಎಚ್ಚರ ಕನಸುಗಳಲ್ಲಿ ವಿಷಯ ಇದೆ, ವಿಷಯಿ ಆತ್ಮನಿದ್ದಾನೆ. ಆತ್ಮ ಅನಾತ್ಮ ಇದೆ ಅಂತಲೇ ಇಟ್ಕೊಳ್ಳೋಣ, ವ್ಯವಹಾರ ದೃಷ್ಟಿಯಿಂದ ಹೇಳ್ತಾ ಇರೋದು.
ಆದರೆ ನಿದ್ದೆಯಲ್ಲಿ ವ್ಯವಹಾರ ದೃಷ್ಟಿಯಿಂದನೇ ಹೇಳ್ರಿ, ತೋರಿಸ್ರಿ ನನಗಲ್ಲಿ 2 ತೋರಿಸ್ರಿ. ಆತ್ಮನೂ ಇದ್ದಾನೆ, ಈ ಈ ಈ ಪ್ರಪಂಚ ಅಂತ ಹೇಳಿದ್ನಲ್ಲ, ಅವಸ್ಥೆ ಆಗಲಿ, ಗಾಢ ನಿದ್ರೆಯಲ್ಲಿದ್ದಾಗ ಅವಸ್ಥೆ ಇರುತ್ತಾ? ಇರೋದಿಲ್ಲ. ನಾವು ಗಾಢ ನಿದ್ರೆಯಲ್ಲಿರ್ತೀವಿ, ಆದರೆ ನಾನೀಗ ನಿದ್ದೆಯಲ್ಲಿದ್ದೀನಿ ಗೊತ್ತಾಗೋದಿಲ್ಲ. ಆದ್ದರಿಂದ ಅಲ್ಲಿ ಅವಸ್ಥೆ ಅನ್ನೋ ಮಾತೇ ಹೊಂದೋದಿಲ್ಲ. ಇನ್ನು ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಆಗಲಿ ಅಥವಾ ವೈಶೇಷಿಕರು ಹೇಳುವಂಥ ದ್ರವ್ಯ ಗುಣ ಕರ್ಮ ಎರಡೂ ಒಂದೇನೆ, ಬೇರೆ ಅರ್ಥದಲ್ಲಿ ಹೇಳ್ತಾರೆ ಅಷ್ಟೇ. ಅವುಗಳು ಯಾವುದಾದ್ರೂ ಇರುತ್ತಾ? ನಿದ್ದೆಯಲ್ಲಿ ಇರೋದಿಲ್ಲ. ಅಲ್ಲಿ ಏನಾಯಿತು? ವಿಷಯಗಳು ಇಲ್ಲ, ಆಬ್ಜೆಕ್ಟ್ಸ್ ಇಲ್ಲ. ಅಲ್ಲಿಗೆ ಆಬ್ಜೆಕ್ಟ್ಸ್ ಇಲ್ಲ ಅಂತ ಹೇಳೋಣ, ಆದರೆ ಆತ್ಮನೇ ಇಲ್ಲ ಅಂತ ಹೆಂಗೆ ಹೇಳ್ತೀರಾ ಅಂತಂದರೆ ಇದು ರಿಲೇಟಿವ್ ಟರ್ಮ್. ಅದೇ ಎಚ್ಚರ ಕನಸುಗಳಲ್ಲಿ ಬೇಕಾದರೆ ಹೊಂದ್ಕೊಳ್ಳುತ್ತದು. ಯಾಕೆ? ಅಲ್ಲಿ ಆಬ್ಜೆಕ್ಟ್ಸು ಇದೆ, ಸಬ್ಜೆಕ್ಟು ಇದೆ, ವಿಷಯಗಳೂ ಇದೆ, ವಿಷಯೀ ಇದೆ. ಯಾಕೆಂದರೆ ಅದು ತ್ರಿಪುಟಿಯಿಂದಲೇ ವ್ಯವಹಾರ ಆಗಬೇಕು. ಆದರೆ ಗಾಢ ನಿದ್ರೆಯಲ್ಲಿ ಕಾಲ ದೇಶ ಇಲ್ಲ, ಆದರೆ ತ್ರಿಪುಟಿ ಬೇಕಾಗಿಲ್ಲ. ಅಲ್ಲಿ ಅದು ಒಂದೇ ಇದೆ ಅಂತ ಹೇಳಬೇಕು, ಅದು ತಪ್ಪೇ. ಒಂದು ಅಂತ ಹೇಳೋದು ನೀವು ಹೇಳಬೇಕಾದ್ರೆ ಅಲ್ಲಿ 2 ಇಲ್ಲ ಅಂತ ತಿಳಿಸೋದಕ್ಕೆ ಒಂದು ಅಂತ ಅನ್ಬೇಕು ಅಷ್ಟೇ. ಆದ್ದರಿಂದ ಅಲ್ಲಿ ನಾವು ಹಿಂದೆ ಕೂಡ ನೋಡಿದ್ವಿ ಅದನ್ನು. ಆತ್ಮನ ಗಾಢ ನಿದ್ರೆಯಲ್ಲಿ ಸಾಕ್ಷಿ ಅಂತ ಕರೆಯೋದು ತಪ್ಪು. ಇವಾಗ ಸಾಕ್ಷಿ ಅಂತ ಕರಿಬೇಕಾದ್ರೆ ಅವನ ಎದುರುಗಡೆ ಸಾಕ್ಷ್ಯ ಏನಪ್ಪ ಇದೆ? ಅಲ್ಲಿ ಏನೂ ಇಲ್ಲ. ಆದ್ದರಿಂದ ಅಲ್ಲಿ ಸಾಕ್ಷ್ಯನೂ ಇಲ್ಲ, ಸಾಕ್ಷಿನೂ ಇಲ್ಲ. ಅಂದರೆ ಆತ್ಮ ಇಲ್ಲ ಅಂತಲ್ಲ, ಅಲ್ಲಿ ಹೊಂದೋದಿಲ್ಲ ಅಂತ ಅಷ್ಟೇ. ಅಲ್ಲಿ ಇವಾಗ ನಾವು ಯಾವಾಗ ಸಾಕ್ಷಿ ಅಂತಂದರೆ ಅದರ ಎದುರುಗಡೆ ಏನಾದರೂ ಇರಬೇಕು, ಆವಾಗ ಅದಕ್ಕೆ ಸಾಕ್ಷಿ ಅಂತ ಕರಿತೀವಿ. ಏನೂ ಇಲ್ಲದೆ ಇದ್ದರೆ ಅದನ್ನು ಸಾಕ್ಷಿ ಅಂತ ಹೆಂಗೆ ಕರಿತೀರಾ ಅಂತ ಪ್ರಶ್ನೆ ಅಷ್ಟೇ. ಆದ್ದರಿಂದ ಸುಷುಪ್ತಿ ಎಂದು ಕರೆಯುವ ತನ್ನ ಸ್ವರೂಪದಲ್ಲಿ ಅವನು ವಿಷಯವೂ ಅಲ್ಲ, ವಿಷಯಿಯೂ ಅಲ್ಲದೆ ಎರಡಕ್ಕೂ ಆಧಾರವಾಗಿರ್ತಾನೆ. ಅಂದರೆ ಈ ವ್ಯಕ್ತ ಅವ್ಯಕ್ತವನ್ನು ಮೀರಿರ್ತಾನೆ ಅಂತ ಹೇಳ್ತೀವಲ್ಲ, ಹಾಗೆ ವಿಷಯ ವಿಷಯಿಯನ್ನು ಮೀರಿರ್ತಾನೆ. ಹಾಗೆ ಅಭಿಧಾನ ಅಭಿಧೇಯಗಳನ್ನು ಮೀರಿರ್ತಾನೆ ಅಂತ ಹೇಳ್ತೀವಲ್ಲ, ಧರ್ಮ ಅಧರ್ಮಗಳನ್ನ ಮೀರಿರ್ತಾನೆ. ಹಂಗೆ ಹೇಳಬೇಕಷ್ಟೆ, ಇನ್ನೇನಿಲ್ಲ. ಆ ಆತ್ಮನೆಂಬ ಬರೀ ಇರುವಿನ ಮೂಲದಿಂದಲೇ ವಿಷಯಗಳೆಂಬ 2 ಕವಲುಗಳು ನಿತ್ಯ ಸಂಬಂಧವಾಗಿ ತೋರ್ತಾ ಇರುತ್ತೆ. ಎಲ್ಲಿ? ಎಚ್ಚರ ಕನಸುಗಳಲ್ಲಿ ತೋರ್ಕೊತಾ ಇರುತ್ತೆ. ಮತ್ತು ನಿದ್ರೆಯಲ್ಲಿ ಏನಾಗ್ಬಿಡುತ್ತೆ? ಒಂದು ಗೂಡಿರುತ್ತವೆ, ಮತ್ತೆ ಬಂದು ಸೇರ್ಕೊಳ್ಳುತ್ತೆ. ಅವೆಲ್ಲ ಏನಿಲ್ಲ, ಹೇಳುವಾಗ ಬೇರೆ ದಾರಿ ಇಲ್ಲ. ವ್ಯವಹಾರ ದೃಷ್ಟಿಯಿಂದ ಹಾಗೆ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೇನಾಯಿತು? ಅಲ್ಲಿ ಬರಿಯ ಇರುವು ಅಂದ್ರೆ ಇದೊಂದು ಸ್ವಲ್ಪ 2 ಕವಲುಗಳು ಅಂತಲ್ಲ, ಅದೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಆತ್ಮನೆಂಬ ಬರೀ ಅರಿವಿನ ಮೂಲದಿಂದಲೇ ವಿಷಯಗಳೆಂಬ 2 ಕವಲುಗಳು ನಿತ್ಯ ಸಂಬಂಧವಾಗಿ ಎಚ್ಚರ ಕನಸುಗಳಲ್ಲಿ ಹೊರ ತೋರಿಕೊಂಡು ಮತ್ತೆ ನಿದ್ರೆಯಲ್ಲಿ ಒಂದಾಗ್ಬಿಡುತ್ತದೆ. ಅದೊಂದು ಸ್ವಲ್ಪ ಅದೇ ಈಗ ನಾವು ಹೇಳುವಾಗ ಎಚ್ಚರ ಕನಸುಗಳಲ್ಲಿ ಧರ್ಮ ಅಧರ್ಮ ಒಟ್ಟಿಗೆ ಇರುತ್ತೆ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅದೇ ರೀತಿ ವ್ಯಕ್ತ ಅವ್ಯಕ್ತ ಇರುತ್ತೋ ಇಲ್ವೋ? ಇರುತ್ತೆ. ಎಚ್ಚರ ಕನಸುಗಳಲ್ಲಿ ವ್ಯಕ್ತ ಅಂತೀವಿ, ಗಾಢ ನಿದ್ರೆಯಲ್ಲಿ ಏನು ತೋರೋದಿಲ್ಲ ಅದನ್ನು ಅವ್ಯಕ್ತ ಅಂತ ಕರಿತೀವಿ. ಹಾಗೆ ಮತ್ತೆ ಅದೇ ರೀತಿ ವಿಷಯ ಎಚ್ಚರ ಕನಸುಗಳಲ್ಲಿ ಬೇಕಾದರೆ ನೀವು ಕರ್ಕೊಳ್ಳಿ, ವ್ಯವಹಾರ ದೃಷ್ಟಿಯಿಂದ, ಅಧ್ಯಾರೋಪ ದೃಷ್ಟಿಯಿಂದ. ಯಾಕೆ? ಅಲ್ಲಿ ಹಾಗೆ ಅನಿಸುತ್ತೆ ನಮಗೆ. ಏನು? ಆತ್ಮನೂ ಇದ್ದಾನೆ, ಅವನ ಎದುರುಗಡೆ ವಿಷಯಗಳೂ ಇದೆ, ಆತ್ಮ ಅನಾತ್ಮ ಎರಡೂ ಇದೆ ಅಂತಾನೆ. ಇದು ವ್ಯವಹಾರ ದೃಷ್ಟಿಯಿಂದ. ನೀವು ತತ್ವದಲ್ಲಿ ನಿಂತ ಮೇಲೆ ಕ್ಷೇತ್ರಜ್ಞ ಅಂತ ಅನ್ಕೋಬಹುದಾ? ಕ್ಷೇತ್ರಜ್ಞ ಕ್ಷೇತ್ರಜ್ಞ ಅನ್ಕೋಬಹುದು. ಕ್ಷೇತ್ರಜ್ಞ ಎಲ್ಲ ಒಂದೇ. ಆತ್ಮ ಅನಾತ್ಮ, ಕ್ಷೇತ್ರಜ್ಞ. ಕ್ಷೇತ್ರಜ್ಞ ಅಂದರೆ ಆತ್ಮನೇ, ಕ್ಷೇತ್ರ ಅಂತಂದರೆ ಅನಾತ್ಮವನ್ನ. ಹಾಗೆ
ಇಲ್ಲಿ ಎಚ್ಚರ ಕನಸುಗಳಲ್ಲಿ ಎರಡು ಇರುತ್ತೆ. ಕ್ಷೇತ್ರ ಕ್ಷೇತ್ರಜ್ಞ, ಆತ್ಮ ಅನಾತ್ಮ, ನಿತ್ಯ ಅನಿತ್ಯ. ನಿತ್ಯವಾಗಿರೋದು ಆತ್ಮ, ಅನಿತ್ಯವಾಗಿರೋದು ಇದೆಲ್ಲ ಮಿಕ್ಕಿರೋದೆಲ್ಲ. ಹೀಗೆ ನಾವು ಹೇಳ್ಕೊಂಡ್ ಬರ್ತೀವಲ್ವಾ. ಆದರೆ ಈ ಎಚ್ಚರ ಕನಸುಗಳಲ್ಲಿ ಎರಡು ಕವಲುಗಳ ಥರ ಇರುತ್ತೆ. ಅಂದ್ರೆ ಆತ್ಮನೂ ಇರ್ತಾನೆ, ಅನಾತ್ಮವೂ ಇರ್ತಾನೆ. ಮೊದಲು ನಾವು ಹಾಗೆ ಇಟ್ಕೋಬೇಕು. ಯಾಕೆಂದ್ರೆ ಅವನು ಆತ್ಮನ ಇನ್ನೂ ಕಂಡಿಲ್ಲ. ಕಾಣಕ್ ಮೊದಲು ಅವನು ಅನಾತ್ಮದಲ್ಲಿರೋದ್ರಿಂದ ಹೌದಪ್ಪ ಅನಾತ್ಮ ಇದೆ, ಅದು ವಿಷಯ. ನಿನಗೆ ವಿಷಯ ಅಂತ ಯಾತ್ರಿತ ಗೊತ್ತಾಯ್ತು, ಅವನು ವಿಷಯಿ ಸಬ್ಜೆಕ್ಟು ಅಂತ ಹಿಂಗೆ ಹೇಳ್ಕೊಂಡು ಕರ್ಕೊಂಡು ಹೋಗ್ತೀವಿ. ಆದ್ದರಿಂದ ಎಚ್ಚರ ಕನಸುಗಳಲ್ಲಿ ಎರಡೂ ಇರುತ್ತೆ. ನಿದ್ದೆಯಲ್ಲಿ ಅದನ್ನ ಸಾಕ್ಷಿ ಅಂತ ಕರೆಯಕ್ಕೆ ಬರಲ್ಲ, ಅದನ್ನ ವಿಷಯಿ ಅಂತ ಕರೀರಿ. ಈಗ ವಿಷಯಿ ಅಂತ ಕರಿಬೇಕಾದ್ರೆ ಏನಾದರೂ ವಿಷಯ ಇರಬೇಕು. ನಿದ್ದೆಯಲ್ಲಿ ಏನಿದೆ? ಎಚ್ಚರದಲ್ಲಿ ಕನಸಿನಲ್ಲಿ ಒಪ್ಕೋಣ, ನಿದ್ದೆಯಲ್ಲಿ ಏನು ಇಲ್ವಲ್ಲ. ಆದ್ದರಿಂದ ನಿದ್ರೆಯಲ್ಲಿ ವಿಷಯಿ ಅನ್ನೋದು ತಪ್ಪು. ವಿಷಯ ಇಲ್ಲ, ಹೋಗ್ಲಿ. ವಿಷಯ ಇಲ್ಲದೆ ಇದ್ರೆ ಹೋಗ್ಲಿ ಸ್ವಾಮಿ, ಆತ್ಮನಾದರೂ ಇದ್ದಾನಲ್ಲ ಅನ್ನೋ ಒಂದು ಪ್ರಶ್ನೆ ಹಿಂದೆನೇ ತೆಗೆದಿರೋದು. ಅದ್ರ ಬಗ್ಗೆ ನಾವು ಚೆನ್ನಾಗಿ ಚಿಂತನೆ ಮಾಡಿದ್ವಿ. ಅಲ್ಲಿ ನಿದ್ದೆಯಲ್ಲಿ ನಾವು ಏನಾದರೂ ಆ ಥರ ಸಾಕ್ಷಿಯಾಗಿ ಇರ್ತೀನಿ ಅಂತೇನಾದರೂ ಅಂದ್ಬಿಟ್ರೆ, ಅಲ್ಲಿ ಈ ದಿವ್ಯ ಅವರು ಹೇಳಿದ್ರಲ್ಲ, ಆ ಸ್ಟೇಷನ್ ಮಾಸ್ಟರ್ ಇರ್ತಾನೆ, ಅವನು ನಿಂತಿರ್ತಾನೆ, ಒಂದೊಂದೇ ಟ್ರೈನ್ ಹೋಗ್ತಾ ಇರುತ್ತೆ. 3 ಟ್ರೈನ್ಗಳು ಹೋಯ್ತು, ಅದಕ್ಕೆ ಸಾಕ್ಷಿಯಾಗಿದ್ದೀನಿ ಅಂದರೆ ಅಲ್ಲಿಗೆ ಟ್ರೈನು ಇದೆ, ಇವನು ಇದ್ದಾನೆ, ಅಲ್ಲಿ ಹೊಂದುತ್ತೆ. ನೀವು ಹಂಗೆ ಹೇಳಿದ ತಕ್ಷಣ ನಾನು ಈ ಎಕ್ಸಾಂಪಲ್ಗೆ ಬರ್ತೇನೆ. ಹಗ್ಗ ಅಂತ ಗೊತ್ತಾದ ಮೇಲೆ ಹಾವು ಇದೆ, ಹಗ್ಗನೂ ಇದೆ, ಹೇಳ್ರಿ ನೋಡೋಣ. ಹೇಳಕ್ ಬರಲ್ಲ. ಎರಡೂ ಇರುತ್ತಾ? ಇರಕ್ಕೆ ಸಾಧ್ಯನೇ ಇಲ್ಲ. ಹಾವು ಅಂತ ಗೊತ್ತಾದ ಮೇಲೆ ಹಗ್ಗ ಇರಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿಗೆ ಆತ್ಮ ಅಂತ ಗೊತ್ತಾದ ಮೇಲೆ ಅನಾತ್ಮ ಇದೆ ಅಂತಂದರೆ ಹೊಂದದೆ, ನಾವು ಆತ್ಮನ ಕಂಡಿಲ್ಲ ಅಂತ ಅಷ್ಟೇ. ಸ್ವಾಮಿ ನಾನು ಆತ್ಮನ ಕಂಡಿದ್ದೀನಿ, ಅನಾತ್ಮವೂ ಇದೆ ಅಂತಂದರೆ ನೀನು ಆತ್ಮನ ಕಂಡಿಲ್ಲ ಅಂತಲೇ ಗೊತ್ತಾಗ್ಬಿಡುತ್ತೆ. ಹಾಗೆ ಆದರೆ ಇಲ್ಲಿ ಎರಡು ಕವಲುಗಳು ಅಂತ ಅನ್ನೋದು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಅದು ಎಚ್ಚರ ಕನಸುಗಳ ದೃಷ್ಟಿಯಿಂದ ದ್ವೈತ ಇದ್ದೇ ಇರುತ್ತಲ್ವಾ. ಎಚ್ಚರ ಕನಸುಗಳಲ್ಲಿ ಏನಿದೆ? ದ್ವೈತ, ಸುಖ ದುಃಖ, ಶೋಕ ಮೋಹ ರಾಗ ದ್ವೇಷ ಅಂತ ಹೇಳಿದ್ವಲ್ಲ. ಅದೇ ರೀತಿ ಧರ್ಮ ಅಧರ್ಮ, ವ್ಯಕ್ತ ಅವ್ಯಕ್ತ, ವಿಷಯ ವಿಷಯಿ, ಎಲ್ಲನೂ ತಗೋಬೋದು ಆ ರೀತಿ. ಈಗ ಗಾಢ ನಿದ್ರೆಯಲ್ಲಿ ಇದು ಯಾವುದಾದ್ರೂ ತೋರಿಸ್ರಿ ನೋಡೋಣ. ನಾನು ಇಷ್ಟು ಹೇಳಿದ್ನಲ್ವ, ವ್ಯಕ್ತ ಅವ್ಯಕ್ತ, ಕ್ಷರ ಅಕ್ಷರ, ಅದೇ ಥರ ವಿದಿತ ಅವಿದಿತ, ಇವೆಲ್ಲ ಎಚ್ಚರ ದೃಶ್ಯ ಪ್ರಪಂಚಕ್ಕೂ ಅದೃಶ್ಯ ಪ್ರಪಂಚಕ್ಕೂ ಹೇಳ್ತಾರೆ. ಇದೇ ಥರ ಯಾವುದೂ ಇಲ್ಲ. ಹೋಗ್ಲಿ, ಧರ್ಮ ಅಧರ್ಮ ಅದು ಇಲ್ಲ ಅಲ್ವಾ. ಪಾಪ ಪುಣ್ಯ ಯಾವುದೂ ಇಲ್ಲ. ಆದರೆ ಎಚ್ಚರ ಕನಸುಗಳೆಲ್ಲ ಎರಡು ಇದ್ದಂಗೆ ತೋರುತ್ತೋ ಇಲ್ವೋ? ಎರಡು ಕವಲುಗಳು ಯಾವುದೋ ಧರ್ಮ ಅಧರ್ಮ ಇಟ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ಧರ್ಮ ಇದೆ, ಅಧರ್ಮ ಇದೆ. ಆತ್ಮನು ಧರ್ಮವೂ ಅಲ್ಲ, ಅಧರ್ಮವೂ ಅಲ್ಲ. ಮತ್ತೇನವನು? ಆ ಎರಡನ್ನೂ ಮೀರಿರೋನು. ಹಾಗಾದರೆ ಈ ಎರಡನ್ನು ಬೆಳಗ್ತಾ ಇರೋದು ಯಾರು? ಆತ್ಮನೇ. ಎಷ್ಟೋ ಸರಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಒಂದು ಲೈಟ್ ಇದೆ, ಅದರ ಕೆಳಗಡೆ ರಾಮಕೃಷ್ಣ ಪರಮಹಂಸರು ಭಗವದ್ಗೀತೆ ಓದ್ತಾರೆ ಅಂತ ಇಟ್ಕೊಳ್ರಿ. ವೀರಪ್ಪ ಕಳ್ತನ ಮಾಡ್ತಾನೆ ಅಂತ ಇಟ್ಕೊಳ್ರಿ. ಈಗ ಆ ಪಾಪವನ್ನು ಪುಣ್ಯವನ್ನು ಈ ಬೆಳಕೆ ತಾನೇ ಬೆಳಗ್ತಾ ಇರೋದು. ಆದ್ದರಿಂದ ಈ ಬೆಳಕಿಗೆ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ಆದರೆ ಎರಡು ಬ್ರಾಂಚ್ಗಳು, ಎರಡಲ್ಲ, ನೀವು ಎಷ್ಟೇ ನಡೀಲಿ ಎಲ್ಲವನ್ನೂ ಆತ್ಮನ ಬೆಳಕಿನಲ್ಲೇ ನಡಿಬೇಕು. ನೀವು ಪಾಪ ಮಾಡಿ ಪುಣ್ಯ ಮಾಡಿ ಆತ್ಮನ ಬೆಳಕಿನಲ್ಲೇ ಮಾಡಬೇಕು. ನಾವು ಮಿಸಕ್ಬೇಕಾದ್ರೆ ಆತ್ಮನ ಸಹಾಯ ಬೇಕು. ಹೇಗೆ ಮನೆಯಲ್ಲಿ ಏನೇ ಆಗಬೇಕಾದರೂ ಕರೆಂಟ್ ಇರಬೇಕಲ್ವ, ಹಾಗೆ ಪ್ರಪಂಚ ನಾಶ ಮಾಡಬೇಕಾದ್ರೂ ಕರೆಂಟ್ ಇರಬೇಕು, ಪ್ರಪಂಚನ ಉದ್ಧಾರ ಮಾಡೋದಕ್ಕೂ ಕರೆಂಟ್ ಇರಬೇಕಲ್ಲ, ಹಾಗೆ. ಆದರೆ ಕರೆಂಟ್ಗೆ ಅದಕ್ಕೆ ಸಂಬಂಧನೇ ಇಲ್ಲ. ಕರೆಂಟ್ಗೆ ಪಾಪನೂ ಬರಲ್ಲ, ಪುಣ್ಯನೂ ಬರಲ್ಲ. ಹಾಗೆ ಆ ಎರಡು ಕವಲುಗಳು ಅನ್ನೋದು ಆ ರೀತಿ ಹೇಳ್ತಾರೆ. ಅದು ಅಧ್ಯಾರೋಕ್ತಿಯಿಂದ ನಿದ್ರೆಯಲ್ಲಿ ಒಂದುಗೂಡುತ್ತೆ ಅಂತ ಹಿಂಗೆಲ್ಲ ಹೇಳ್ತಾ ಬರ್ತಾರೆ ಅಂತ. ಓಕೆ, ಈಗ ನೆಕ್ಸ್ಟ್ ಇದಕ್ಕೆ ಹೋಗೋಣ ನಾವು. 86
ಸೇಮ್ ಅದೇ ಥರನೇ ಇನ್ನು ಎರಡನ್ನ ತಿಳಿಸ್ತಾ ಇದ್ದಾರೆ. ಬರಿಯ ಇರವು ಅಂದರೆ ಆತ್ಮನು ಬುದ್ಧಿಸಂನವರು ಹೇಳೋ ಹಾಗೆ ಶೂನ್ಯವಲ್ಲ. ಈ ಗಾಢನಿದ್ರೆಯಲ್ಲಿ ನಾವು ಏನೂ ಇಲ್ಲ ಅಂತೀವಿ. ಏನೂ ಇಲ್ಲ ಅಂತ ಹೇಳೋ ನೀನಿದ್ದೀಯಾ ಇಲ್ವಾ ಅಂತ ಕೇಳಿದ್ರೆ ಹೌದು ನಾನಿದ್ದೆ ಅಂತೀವಲ್ವಾ. ಆದ್ದರಿಂದ ಅದನ್ನು ಶೂನ್ಯ ಅಂತ ಅನ್ನಕ್ಕೆ ಬರಲ್ಲ. ಈ ಬುದ್ಧಿಸಂನವ್ರು ಏನು ಮಾಡ್ತಾರೆ, ಎಲ್ಲವನ್ನೂ ಇಲ್ಲ ಅಂತಾರೆ ಅವರು. ಅನಾತ್ಮ ಇಲ್ಲ, ಅವಸ್ಥೆಗಳು ಇಲ್ಲ, ಆಧ್ಯಾತ್ಮಿಕ ಇಲ್ಲ, ಆದಿ ಭೌತಿಕ ಇಲ್ಲ, ಆದಿ ದೈವಿಕ ಇಲ್ಲ. ನಮಗಿಂತ ಚೆನ್ನಾಗಿ ಹೇಳ್ತಾರೆ, ನಮಗಿಂತ ಚೆನ್ನಾಗಿ ಎಕ್ಸಾಂಪಲ್ಗಳು ಕೊಡ್ತಾರೆ. ಕಾಲ ಇಲ್ಲ, ದೇಶ ಇಲ್ಲ, 19 ಮುಖಗಳು ಇಲ್ಲ, ಎಲ್ಲ ಹೇಳ್ಬಿಟ್ಟು ಕೊನೆಗೆ ಎಚ್ಚರ ಇಲ್ಲ, ಕನಸಿಲ್ಲ, ನಿದ್ದೆ ಇಲ್ಲ, ಏನೇನೂ ಇಲ್ಲ ಅಂತಾರೆ. ಹೋಗ್ಲಿ ಆತ್ಮ ಇದ್ದಾನೆ ಇಲ್ವಾ ಅಂದರೆ ಅದೂ ಇಲ್ಲ ಅಂತ ಅಂದ್ಬಿಡ್ತಾರೆ. ಹಿಂಗೆ ಅವರು ಎಲ್ಲ ಶೂನ್ಯವಾದಿಗಳು ಅಂತ ಹೇಳ್ತಾರೆ ಅವ್ರನ್ನ. ಈಗ ಏನು ಇಲ್ಲ ಅಂತ ಹೇಳೋನು ನೀನಿದ್ದೀಯ ಇಲ್ವಾ ಅಂತ ಕೇಳಿದ್ರೆ ಅವನೇನು ಉತ್ತರ ಕೊಡಬೇಕು? ಗಾಢನಿದ್ರೆಯಲ್ಲಿ ಏನೂ ಇಲ್ಲ ಅಂತ ನಾನು ಹೇಳ್ತೀನಿ, ನಿಜ. ಯಾರಿಗೆ ಗೊತ್ತಾಯ್ತು ಏನೂ ಇಲ್ಲ ಅಂತ? ನನಗೆ. ಮತ್ತು ನಾನಿದ್ದೇನೋ ಇಲ್ವಾ? ಮತ್ತು ನಾನಂದರೆ ಯಾರು? ಎಚ್ಚರದಲ್ಲಿರೋ ನಾನಲ್ಲ. ನನ್ನ ನಿಜವಾದ ಸ್ವರೂಪ ನಿರಾಕಾರ ಸ್ವರೂಪ, 19 ಮುಖಗಳು ಇಲ್ಲದ್ದು, ಅವುಗಳು ಬಿಟ್ಟಿದ್ದು ಆನಂದ ಸ್ವರೂಪ, ಇರುವು ಅರಿವು ಆನಂದ ಆತ್ಮ. ಏನು ಬೇಕಾದ್ರೂ ಕರ್ಕೊಳ್ರಿ, ಒಟ್ಟಿನಲ್ಲಿ ಅದು ಶೂನ್ಯ ಅಲ್ಲ. ಮತ್ತು ಇನ್ನೊಂದು ಪ್ರಶ್ನೆ ತೆಗಿತಾರೆ, ಈ ಆತ್ಮನು ನಿಂದ ಏನಾದರೂ ಹುಟ್ಟುತ್ತಾ ಅಂತ ಪ್ರಶ್ನೆ. ಆತ್ಮನಿಂದ ಏನಾದರೂ ಹುಟ್ಟುತ್ತಾ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾರಾದರೂ ಹೇಳಬೇಕು. ಆತ್ಮನಿಂದ ಏನಾದರೂ ಹುಟ್ಟುತ್ತಾ? ಇಲ್ಲ. ಇಲ್ಲ. ಹೋಗ್ಲಿ, ಆತ್ಮ ಇನ್ಯಾತ್ರಿಂದಲಾದರೂ ಹುಟ್ಟುತ್ತಾನ? ಇಲ್ಲ. ಅಷ್ಟೇ ಅಷ್ಟೇ ಬೇಕಾಗಿರೋದು ನಮಗೆ. ಆತ್ಮನಿಂದಲೂ ಏನು ಹುಟ್ಟೋದಿಲ್ಲ, ಆತ್ಮನನ್ನು ಹುಟ್ಟಿಸೋನು ಯಾರೂ ಇರಲ್ಲ. ಅಕಸ್ಮಾತ್ ಆತ್ಮನ್ನ ಬೇರೆದು ಏನೋ ಹುಟ್ಟಿಸುತ್ತೆ ಅಂದರೆ ಆತ್ಮನಿಗಿಂತ ಅದು ದೊಡ್ಡದಾಯ್ತು. ನಾವು ಅದನ್ನು ಹಿಡ್ಕೋಬೇಕು. ಅವಾಗ ಆತ್ಮನ ಹಿಡ್ಕೊಳ್ಳೋಂಗಿಲ್ಲ. ಹಂಗೆ ಇಲ್ಲವೇ ಇಲ್ಲ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ ಇದು. ನಿನ್ನೆ ಕೂಡ ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿದ್ವಿ. ಈ ಹುಟ್ಟು ನಮಗೆ ಏನಾಗ್ಬಿಡುತ್ತೆ ಅಂದರೆ, ಈ ಬುದ್ಧಿ ನಮಗೆ ಇದನ್ನು ಒಪ್ಕೊಳ್ಳೋಕ್ಕೆ ಬಿಡಲ್ಲ. ಹೋಗಿ ಆತ್ಮನ ಬಿಟ್ಬಿಟ್ರಪ್ಪ, ಪ್ರಪಂಚ ಹುಟ್ಟಿರೋದು ತೋರಿಸ್ಲಪ್ಪ ನನಗೆ, ಅದೇ ಸಿದ್ಧವಾಗೋದಿಲ್ಲ. ಅಲ್ಲ, ಪ್ರಪಂಚನೇ ಹುಟ್ಟಿದೆ ಅಂತಲೇ ಸಿದ್ಧವಾಗೋದಿಲ್ವೇ? ಹೇಳಿ ನೋಡೋಣ, ಯಾವುದು ಮೊದಲು? ಈಗ ನಾನು ಹುಟ್ಟಿದ್ದೀನಿ ಎಲ್ಲಿ? ನಮ್ಮ ತಂದೆ ತಾಯಿಗಳಿಂದ. ಆಯ್ತಪ್ಪ, ನಮ್ಮ ತಂದೆ ತಾಯಿ ನಾನಿವಾಗ ಹುಟ್ಟೋದಕ್ಕೆ ಅದಕ್ಕೆಲ್ಲ ಹಂಗೆ ಹಿಂದಕ್ಕೆ ಹೋಗಿ ಕೊನೆಗೆ ಒಂದು ಬೇಸ್ಮೆಂಟ್ಗೆ ಬರ್ತೀವಿ. ಏನು ಗೊತ್ತಾ? ಕರ್ಮ ಥಿಯರಿ. ಕರ್ಮದಲ್ಲಿ ಬರುತ್ತಿದ್ದು ಕರ್ಮ ಥಿಯರಿ. ಏನು ಹೇಳ್ತಾರೆ ನೋಡು, ಹಿಂದೆ ನೀನೇನೋ ಪಾಪ ಪುಣ್ಯ ಮಾಡಿದ್ದೆ, ಅದನ್ನು ಅನುಭವಿಸಕ್ಕೆ ಬಂದಿದ್ದೀಯಾ, ಅದು ಒಪ್ಕೊತೀನಿ. ಹಾಗಾದರೆ ಕರ್ಮ ಮಾಡೋದಕ್ಕೆ ಮೊದಲು ಶರೀರ ಇರಬೇಕಾ, ಆಮೇಲೆ ಕರ್ಮ ಮಾಡಬೇಕಾ? ಸ್ವಾಮಿ, ಶರೀರ ಇದ್ದು ಅವನು ಪಾಪ ಪುಣ್ಯ ಮಾಡಿದ ಮೇಲೆ ಅದನ್ನು ಅನುಭವಿಸಕ್ಕೆ ತಿರ್ಗಾ ಹುಟ್ಟು ಬರಬೇಕು. ಕರೆಕ್ಟು. ಶರೀರ ಇಲ್ಲದೆ ಪಾಪ ಪುಣ್ಯ ಹೆಂಗೆ ಮಾಡೋಕ್ಕಾಗತ್ತೆ? ಇಲ್ಲ ಸ್ವಾಮಿ, ಶರೀರ ಇರಬೇಕು ಮೊದಲು. ಯಾವುದು? ನೀವು ಏನಾದರೂ ಕರ್ಮ ಮಾಡಬೇಕಾದ್ರೆ ಶರೀರ ಇರಬೇಕು. ಶರೀರ ಇಲ್ಲದೆ ಪಾಪ ಪುಣ್ಯ ಮಾಡೋಕ್ಕೆ ಬರಲ್ಲ. ಹೇಳ್ರಿ ನೋಡೋಣ ಹೆಂಗಿದೆ ನೋಡ್ರಿ ಟ್ರಿಕ್ಕು. ಅದಕ್ಕೆ ಇದು ಮೊಟ್ಟೆ ಮೊದಲ, ಕೋಳಿ ಮೊದಲ, ಬೀಜ ಮೊದಲ, ಮರ ಮೊದಲ? ಅನಾತ್ಮದ ಸೃಷ್ಟಿನೇ ಹೇಳಕ್ಕೆ ಬರಲ್ವೇ ನಮಗೆ? ಇನ್ನು ಆತ್ಮದ ವಿಚಾರ ಏನು ಮಾತಾಡ್ತೀವಿ ನಾವು? ಹೇಳ್ರಿ ನೋಡೋಣ. ಅನಾತ್ಮ ಹುಟ್ಟು ಅಂತ ತೋರಿಸ್ಬಿಟ್ರಿ ನಾನು, ನೋಡೋಣ ಹೆಂಗೆ ಹುಟ್ಟಿತು ಅಂತ. ಹಾವು, ನಾನು ಹೇಳ್ತೀನಿ ಹಾವು ಹುಟ್ಟಿತು ಅಂತ. ಹೊಂದುತ್ತಾ? ಹೊಂದೋದಿಲ್ಲ. ಮತ್ತು ಇನ್ನು ನಾನು ಕೇಳಿದ ತಕ್ಷಣ ವಿಚಾರ ಏನು ಗೊತ್ತಿಲ್ಲದೆ ಇರೋರು ಹೊಸ್ದಾಗಿ ಬಂದರೆ, ಏನು ಸ್ವಾಮಿ ಹಿಂಗೆ ಹೇಳ್ತಾರೆ, ಹಾವು ಕಾಡಿನಲ್ಲಿ ಹುಟ್ಟಲ್ವಾ, ಅಲ್ಲಿ ಹಾವು ಹುತ್ತದ ಬೆಲ್ದಲ್ಲಿ ಇರಲ್ವ ಹಾವು ಅಂತ ಹಂಗೆ ಕೇಳ್ಬಿಡ್ತಾರೆ ಅವರು. ನಾವು ಹೇಳ್ತಾರೋ ಎಕ್ಸಾಂಪಲ್ನಲ್ಲಿ. ಆದ್ದರಿಂದ ಅನಾತ್ಮವು ಯಾತ್ರಿಂದನೂ ಹುಟ್ಟೋದಿಲ್ಲ. ಇದಕ್ಕೆ ಹಿಂದೆ ಗೌಡಪಾದರು, ಶ್ರೀ ಗೌಡಪಾದರು ಅಜಾತಿವಾದ ಅಂತಲೇ ಹೇಳಿದರು. ಆತ್ಮನು ಯಾವುದರಿಂದಲೂ ಹುಟ್ಟೋದಿಲ್ಲ, ಆತ್ಮ
ಆತ್ಮನಿಂದಲೂ ಯಾವುದು ಹುಟ್ಟೋದಿಲ್ಲ ಅಂತಾನೆ ಹೇಳಿದ್ದೀನಿ. ಯಾಕೆ ಅಂತಂದ್ರೆ ಎರಡಿದ್ರೆ ಒಂದರಿಂದ ಒಂದು ಹುಟ್ಟಬೇಕು, ಒಪ್ಕೋಣಪ್ಪ. ಇದು ಅದ್ವೈತ ಫಿಲಾಸಫಿ. ಎರಡು ಎಲ್ಲಿದೆ ತೋರಿಸ್ರಿ. ಈ ಪ್ರಶ್ನೆ ಎಚ್ಚರ ಕನಸುಗಳಲ್ಲಿ ಬರುತ್ತೆ. ಯಾಕೆ ನಿದ್ದೆಗೆ ಬರಲ್ಲ? ನಿದ್ದೆಯಲ್ಲಿ ಯಾಕೆ ಈ ಪ್ರಶ್ನೆ ನಮ್ಗೆ ಹೇಳಲ್ಲ? ಯಾವತ್ತೂ ಆದರೂ ಇಷ್ಟು ಸಾರಿ ಮಲಗಿದ್ದೀವಲ್ಲ ನಿದ್ದೆಯಲ್ಲಿ, ನಾನು ಯಾತ್ರಿಂದ ಹುಟ್ಟಿದೆ, ಯಾರಿಗಾದ್ರೂ ಫಸ್ಟ್ ಆಫ್ ಆಲ್ ನಾನು ಅಂದರೆ ಈ ಶರೀರದ ರೂಪದಲ್ಲೋ ಅಥವಾ ಇದರ ಅನುಭವ ನನಗಲ್ಲಿ ಇರುತ್ತಾ? ಇರದೇ ಇಲ್ಲ. ಮತ್ತಿದು ಎಲ್ಲಿಂದ ಹುಟ್ಟಿತು ಅನ್ನೋ ಪ್ರಶ್ನೆ ಯಾರಾದರೂ ಕೇಳ್ತಾರ? ಗಂಡಸು ಅನ್ಸಲ್ಲ, ಹೆಂಗ್ಸ್ ಅನ್ಸಲ್ಲ, ನಪುಂಸಕ ಅನ್ಸಲ್ಲ, ನಮ್ಮ ತಂದೆ ತಾಯಿಗಳ ನೆನಪು ಬರೋಲ್ಲ, ಹೆಂಡತಿ ಮಕ್ಕಳ ನೆನಪು ಬರೋಲ್ಲ, ಏನೇನೂ ಬರೋಲ್ಲ. ಯಾಕಲ್ಲ? ಆತ್ಮನಾಗಿರ್ತೀವಿ. ಆತ್ಮನಾಗಿದ್ದರೆ ಅನಾತ್ಮ ಅನ್ನೋ ಪ್ರಶ್ನೆನೇ ಇಲ್ಲ ಅಲ್ಲಿ. ಇನ್ನು ಹುಟ್ಟಿತು ಅಂತಂದರೆ ಎಂಥದ್ದು? ಅಲ್ಲಿ ಧರ್ಮ ಅಧರ್ಮ ಎಲ್ಲವನ್ನು ಮೀರಿ ನಿಂತಿರ್ತೀವಿ. ಅಶರೀರವಾಗಿರ್ತೀರಿ ಅಲ್ವಾ? ಅಪ್ರಾಣವಾಗಿರ್ತೀವಿ, ಅಮನಸ್ಕವಾಗಿರ್ತೀವಿ. ಎಲ್ಲ ಕೂಡ ಇದು ಹೀಗೆ ಹೇಳ್ತಾ ಇರ್ತೀವಿ ನಾವು. ಎಲ್ಲಿ ಅಲ್ಲಿಗೆ ಬುದ್ಧಿಸಂತರ ಆತ್ಮನು ಇಲ್ಲ ಅಂತಲೂ ಹೇಳಕ್ಕೆ ಬರಲ್ಲ, ಶೂನ್ಯ ಅಂತಲೂ ಹೇಳಕ್ಕೆ ಬರಲ್ಲ. ಹೋಗ್ಲಿ, ಆತ್ಮನಿಂದ ಏನಾದರೂ ಹುಟ್ಟುತ್ತಾ ಅಂದರೆ ಏನು ಹುಟ್ಟಲಿಲ್ಲ, ಆತ್ಮನು ಯಾವುದರಿಂದಲೂ ಹುಟ್ಟಲ್ಲ ಅಂತ ಇಷ್ಟು ನಾವು ಹಿಡ್ಕೊಂಡ್ರೆ ಸಾಕು. ಈ ದರ್ಶನಕಾರರಲ್ಲಿ ಈ ಸೃಷ್ಟಿ ಬಗ್ಗೆ ಕಿತ್ತಾಡ್ತಾರೆ. ಈ ಕಪಿಲ ಸಾಂಖ್ಯರಿದ್ದಾರಲ್ಲ, ಅವ್ರೇನು ಹೇಳ್ತಾರೆ ಅಂತಂದರೆ ಇವರೆಲ್ಲ ಅನಾತ್ಮದಿಂದ ಹುಟ್ಟುತ್ತೆ ಪ್ರಪಂಚ ಅಂತಾರೆ. ಕಪಿಲ ಸಾಂಖ್ಯರು ಏನು ಹೇಳೋದು? ಈ ಪ್ರಕೃತಿಯಿಂದ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಅವ್ರೇನು ಹೇಳ್ತಾರೆ? ಇದ್ದದ್ದು ಹುಟ್ಟುತ್ತೆ ಅಂತಾರೆ. ಪ್ರಕೃತಿ ಮೊದಲೇ ಇದೆ ಅವರಲ್ಲಿ. ಪ್ರಕೃತಿ, ಪುರುಷ, ಆತ್ಮ ಮೂರು ಸತ್ಯ. ಹಾಗೆ ಆದ್ದರಿಂದ ಅಲ್ಲ, ಅವರಲ್ಲಿ ಎರಡೇ ಸತ್ಯ. ಅವರಲ್ಲಿ ಇವರು ಇಲ್ಲ, ಇಬ್ಬರು ಮೂವರನ್ನೂ ಒಪ್ಕೊತಾರೆ. ಪ್ರಕೃತಿ, ಪುರುಷ, ಆತ್ಮ. ಎಲ್ಲ ದರ್ಶನಕಾರರು ಆಯಾಯ ಶರೀರಕ್ಕೆ ಆಯಾ ಸಪ್ರೇಟಾಗಿ ಆತ್ಮ ಬೇರೆ ಇರುತ್ತೆ ಅಂತ ಒಪ್ಕೊಂಡ್ಬಿಡ್ತಾರೆ. ಅದೊಂದು ದೊಡ್ಡ ರಾಮಾಯಣ. ಮತ್ತು ಈ ಪ್ರಪಂಚ ಹೆಂಗೆ ಸೃಷ್ಟಿ ಆಯಿತು ಅಂದರೆ ಅನಾತ್ಮದಿಂದ ಸೃಷ್ಟಿ ಆಯಿತು ಅಂತಾರೆ. ಅಲ್ಲಿಗೆ ಸಾಂಖ್ಯರು, ಕಪಿಲ ಸಾಂಖ್ಯರು ಏನು ಹೇಳ್ತಾರೆ ಅಂದರೆ ಏನದು ಇರೋದರಿಂದ ಹುಟ್ಟುತ್ತೆ ಅಂತ ಅವರು. ಪ್ರಕೃತಿ ಮೊದಲೇ ಇದೆ, ಅದರಿಂದ ಪ್ರಪಂಚ ಹುಟ್ಟುತ್ತೆ. ಅದು ಪ್ರಕೃತಿ ಪುರುಷರ ಸಂಯೋಗ, ಏನು ಬೇಕಾದರೂ ಹೇಳ್ಕೊಳ್ಳಿ, ಅಥವಾ 24 ತತ್ವಗಳು ಏನಾದರೂ ಹೇಳ್ತಾ ಇರ್ತಾರೆ, ಅದರಿಂದ ಹುಟ್ಟುತ್ತೆ ಅಂತ. ಈ ವೈಶೇಷಿಕರು ಇರ್ತಾರಲ್ವ, ಅವ್ರೇನು ಮಾಡ್ತಾರೆ ಅಂದರೆ ಪ್ರಶ್ನೆ ಹಾಕ್ತಾರೆ ಕಪಿಲ ಸಾಂಖ್ಯರಿಗೆ. ಏನಂತ? ಅಲ್ಲ ಸ್ವಾಮಿ, ಇರೋದು ಮತ್ತೆ ಯಾಕ್ರಿ ಹುಟ್ಟಬೇಕು ಅಂತ. ಮತ್ತು ನಿಮ್ದೇನು ಅಂತ ಕೇಳಿದ್ರೆ ಅವರು ಹೇಳ್ತಾರೆ ಇಲ್ಲದ್ರಿಂದ ಹುಟ್ಟುತ್ತೆ ಅಂತ ಅವರು. ಇಲ್ಲದ್ರಿಂದ ಹುಟ್ಟುತ್ತೆ ಅಂತ ಅವರು. ಇರೋದೇ ಯಾಕೆ ಹುಟ್ಟಬೇಕು ಸ್ವಾಮಿ? ಅದು ಯಾವುದಿಲ್ವೋ ಅಲ್ಲಿಂದ ಇಲ್ಲದ್ರಿಂದ ಹುಟ್ಟಬೇಕು ಅಂತ ಅವರು. ಅಲ್ರಿ, ಇಲ್ಲದ್ರಿಂದ ಯಾವುದಾದ್ರೂ ವಸ್ತು ಹುಟ್ಟಿರೋದು ಇದೆಯಾ ಹೇಳ್ರಿ ನೋಡೋಣ ಅಂತ ಅವರು. ಇವಾಗ ಮೊಲದ ಕೊಂಬು ಎಲ್ಲಪ್ಪ ಇದೆ? ಬಂಜೆಯ ಮಗ ಎಲ್ಲಿದೆ? ಇಲ್ಲ. ಅಲ್ಲಿಂದ ಹುಟ್ಟುತ್ತೆ ಅಂದರೆ ಅರ್ಥ ಎಂತಂದ್ರೆ ಅಂತ ಇವರಿಬ್ಬರು ಕಿತ್ತಾಡ್ತಾ ಇರ್ತಾರೆ. ಶಂಕರಾಚಾರ್ಯ ಏನು ಮಾಡ್ತಾರೆ? ಇವರಿಬ್ಬರನ್ನ ನೀವು ಕಿತ್ತಾಡ್ರಿಂದ ಬಿಟ್ಬಿಡ್ತಾರೆ. ಇಬ್ಬರು ಗೆಲ್ಲಕ್ಕಾಗಲ್ಲ. ಆವಾಗ ಇವರು ಬಂದು ಹೇಳ್ತಾರೆ ನಮ್ಮದು ಕೂಡ ಇರೋದ್ರಿಂದನೇ ಹುಟ್ಟುತ್ತೆ ಅಂತ ನಾವು ಹೇಳ್ತೀವಿ ಅಂತ ವೇದಾಂತಿಗಳು ಹೇಳ್ತಾರೆ. ಶಂಕರಾಚಾರ್ಯ ಅಲ್ಲಿಗೆ ನಮ್ಮದೇ ಆಯ್ತಲ್ವಾ ಅಂತ ಕಪಿಲ ಸಾಂಖ್ಯರು ಹೇಳ್ತಾರೆ. ಇರೋದ್ರಿಂದನೇ ಹುಟ್ಟುತ್ತೆ ಅಂತ ಹೇಳ್ತಿರಲ್ಲ, ನಮ್ಮದೇ ಆಯಿತು ಅಂತ. ಶಂಕರಾಚಾರ್ಯ ಹೇಳ್ತಾರೆ ಅಲ್ಲ. ಮತ್ತೆ ಹೆಂಗೆ ಸ್ವಾಮಿ ನಿಮ್ಮದು? ಆತ್ಮನಿಂದ ಹುಟ್ಟುತ್ತೆ ಅಂತ ಹೇಳ್ತೀವಿ ಹೊರತು ನೀವು ಹೇಳೋ ಅನಾತ್ಮದಿಂದ ಹುಟ್ಟುತ್ತೆ ಅಂತ ನಾವು ಹೇಳೋಲ್ಲ. ಆದ್ದರಿಂದ ನಮ್ಮದು ಮಾಯಾ ಸತ್ಕಾರ್ಯವಾದ, ಆಮೇಲೆ ನಿಜವಾಗ್ಲೂ ಹುಟ್ಟುತ್ತೆ ಅಂದ್ಕೊಂಡ್ಬಿಟ್ರೆ ನಿಮ್ಮದು. ನಮ್ಮದು ನಾವು ಹೇಳೋದಿಷ್ಟೇ, ಇರದೇ ಆತ್ಮ ಒಂದು, ಅದರಿಂದ ಹುಟ್ಟಿದ್ರೆ ಹುಟ್ಟಬೇಕೇ ಹೊರತು ಬೇರೆ ಯಾತ್ರಿಂದಲೂ ಹುಟ್ಟಕ್ಕೆ ಸಾಧ್ಯ ಅಲ್ಲ. ಹಗ್ಗದಿಂದ ಹಾವು ಹುಟ್ಟಬೇಕು ಅಥವಾ ತೋರಬೇಕು ಅಲ್ವಾ? ಹಗ್ಗ ಇಲ್ಲ, ಹಾವು ತೋರ್ಸಕ್ಕೆ ಬರಲ್ಲ. ಅದೇ ಥರ ಆತ್ಮನಿಂದಲೇ ಹುಟ್ಟಿದ್ರೆ ಹುಟ್ಟಬೇಕು, ಬೇರೆ ಯಾತ್ರಿಂದನೂ ಸಾಧ್ಯ ಇಲ್ಲ ಅಂತ ಹೇಳೋದು ನಾವು. ನೀವೇನು ಹೇಳ್ತೀರಾ?
ಫಸ್ಟ್ ಆಫ್ ಆಲ್ ಹಗ್ಗದಲ್ಲಿ ಹಾವಿಲ್ಲ. ಆ ಹಾವಿನಿಂದ ನೀರಾಗುತ್ತೋ ಚಿಕ್ಕ ನಾಗರಾಗುತ್ತೋ ಅಂತಂದರೆ ಹೆಂಗೆ ನಂಬೋಕ್ಕಾಗಲ್ಲ ಅಂತಾರೆ ಅವರು. ಹಾಗೆ ಕೊನೆಗೆ ನಿಮ್ಮದೇ ಆಯ್ತಲ್ಲ, ನಿಮ್ಮದು ಕೂಡ ಇರೋದ್ರಿಂದನೇ ಹುಟ್ಟುತ್ತೆ ಅಂದರೆ ಅಲ್ಲ, ಆತ್ಮನಿಂದ ಇರುತ್ತೆ ಅಂತ ಹೇಳಿಬಿಟ್ಟು ಕೊನೆಗೆ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗ್ಬಿಡ್ತೀವಿ. ನಮ್ಮದು ಮಾಯಾಸತ್ಕಾರ್ಯವಾದ. ಮಾಯಾಸತ್ಕಾರ್ಯ ಅಂದರೆ ಈ ಗಂಧರ್ವ ನಗರದಂತೆ ಹುಟ್ಟಿಸಿದೆ, ಅಂತೆ ಕಂತೆ ಅಷ್ಟೇ, ನಿಜವಾಗ್ಲೂ ಹುಟ್ಟಿಲ್ಲ ಅಂತೀವಿ. ಅಲ್ಲಿಗೆ ನಮ್ಮದೇ ಹೊಂದುತ್ತೆ ಅಂತ ಹೇಳ್ತಾರೆ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಆತ್ಮನಿಂದ ಯಾವುದೂ ಹುಟ್ಟಿಲ್ಲ, ಆತ್ಮನೂ ಕೂಡ ಯಾವುದರಿಂದಲೂ ಹುಟ್ಟೋದಿಲ್ಲ. ಆತ್ಮನ ಇನ್ಯಾವುದರಿಂದಲಾದರೂ ಹುಟ್ಟುತ್ತಾನೆ ಅಂದರೆ ಆತ್ಮ ಚಿಕ್ಕವನಾಗ್ಬಿಡ್ತಾನೆ, ಆ ಆತ್ಮನ ಹುಟ್ಟಿಸ್ದವನು ದೊಡ್ಡವನಾಗ್ಬಿಡ್ತಾನೆ. ಅದರಿಂದ ಅದು ಹೊಂದೋದಿಲ್ಲ. ಗಾಢ ನಿದ್ರೆಯಲ್ಲಿ ನಮಗೆ ಈ ಪ್ರಶ್ನೆನೇ ಬರೋದಿಲ್ಲ. ಇಷ್ಟು ತಿಳ್ಕೊಂಡ್ರೆ ಸಾಕು. ಈಗ ಮುಂದಕ್ಕೆ ಹೋಗೋಣ. ಬರಿಯ ಇರಿವಿನ ಸ್ವರೂಪವನ್ನು ಯಾವ ಪ್ರಯತ್ನದಿಂದಲೂ ವಿಷಯೀಕರಿಸುವುದಾಗಲಾರದಾದರೂ, ಯಾವ ಮಾತಿನಿಂದಲೂ ಅದನ್ನು ಬಣ್ಣಿಸುವುದಕ್ಕೆ ಆಗಲಾರದಾದರೂ, ನೋಡ್ರಿ, ಆತ್ಮನ್ನ ಯಾವುದಾದ್ರೂ ಇಂಥ ಸ್ವರೂಪ ಆಕಾರ ಇದೆ ಹೇಳಕ್ಕೆ ಬರುತ್ತಾ? ಯಾವುದಾದ್ರೂ ಪ್ರತ್ಯಯದಿಂದ ಅದನ್ನು ವಿಷಯ ಮಾಡೋಕ್ಕಾಗುತ್ತಾ? ಪ್ರತ್ಯಯ ಆತ್ಮನ ನೋಡೋಕ್ಕೆ ಬರುತ್ತಾ? ನೋಡೋಕ್ಕೆ ಬರಲ್ಲ. ಅದನ್ನೇ ಹೇಳಿದ್ದು ಸೂರ್ಯ ಮೋಡ ಅಂತ. ಯಾವ ಪ್ರತ್ಯಯವೂ ಕೂಡ, ಅಂದರೆ ನೀವು ಕರ್ಮೇಂದ್ರಿಯಗಳಲ್ಲಾಗಲಿ ಜ್ಞಾನೇಂದ್ರಿಯಗಳಲ್ಲಾಗಲಿ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರದಿಂದ ಆತ್ಮನ ಕಂಡುಕೊಳ್ಳೋಕೆ ಬರಲ್ಲ ಅಂತ. ಅದನ್ನು ಯಾವ ಮಾತಿನಿಂದಲೂ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಬರೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಮಾತಲ್ಲಿ ನಿಂತೋಗುತ್ತೆ ಅಂತಲೇ ಹೇಳ್ತಾರೆ. ಹೋಗ್ಲಿ, ಇಷ್ಟೆಲ್ಲ ಏನೂ ಮಾಡೋಕ್ಕಾಗದೇ ಇರೋದ್ರಿಂದ ಸುಮ್ಮನೆ ಅದನ್ನೇ ಇಲ್ಲ ಅಂತ ಹೇಳಿಬಿಡಿ ಸ್ವಾಮಿ ಅಂತ ಬುದ್ಧಿಸಮ್ನವರು. ನಾವು ಅದನ್ನು ಒಪ್ಕೊಳ್ಳಲ್ಲ. ಯಾಕೆ? ಗಾಢ ನಿದ್ರೆಯಲ್ಲಿ ನಾನಿರ್ತೇನೆ. ನೋಡ್ರಿ ಹೆಂಗಿದೆ. ಈ ಗಾಢ ನಿದ್ರೆಯಲ್ಲಿ ಏನೂ ಇಲ್ಲ ಅಂತ ಹೇಳೋ ನಾನಿದ್ದೀನೋ ಇಲ್ವೋ? ಆ ನಾನಂದ್ರೆ ಯಾರು? ಈ ಶರೀರ ಅಲ್ಲ, ಎಚ್ಚರದ ಜನಕ ಮಹಾರಾಜನೂ ಅಲ್ಲ, ಕನಸಿನ ಭಿಕ್ಷುಕನೂ ಅಲ್ಲ. ಮತ್ತು ನಾನು ನಿಜವಾದ ಸ್ವರೂಪ, ನಿರಾಕಾರ ಸ್ವರೂಪ, ಅಲ್ಲಿದ್ದೆ, ಅವನಿರ್ತಾನೆ. ಆದ್ದರಿಂದ ಅವನು ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಆದ್ದರಿಂದ ಅದು ಶೂನ್ಯವಲ್ಲ. ಏಕೆಂದರೆ ಅದು ನಮ್ಮೆಲ್ಲರ ತಿರುಳಾಗಿದೆ. ನಮ್ಮೆಲ್ಲರೂ ಅಂತಂದರೆ ಯಾರ್ಯಾರಿಲ್ಲಿ ಇದು ಮೊದಲೇ ಪರಮಾರ್ಥ ಚಿಂತಾಮಣಿಯಲ್ಲಿ ಮೊದಲೇ ಹೇಳಿದರು. ನನ್ನ ತಿರುಳು, ಆಧ್ಯಾತ್ಮಿಕದ ತಿರುಳು, ಆದಿ ಭೌತಿಕ, ನನ್ನ ಹೆಂಡತಿ ಮಕ್ಕಳು ಮನೆ ಮಠ ಆಸ್ತಿ ಪಾಸ್ತಿ ಅಂತಸ್ತು ಐಶ್ವರ್ಯ, ಅದರ ತಿರುಳು ಅದೇ. ಇನ್ನು ಆದಿ ದೈವಿಕ 14 ಲೋಕಗಳು, ದೇವತೆಗಳು, ಸೂರ್ಯ ಚಂದ್ರ ನಕ್ಷತ್ರ, ನೀವು ಏನೇನು ಹೇಳ್ತೀರ ಅದರ ತಿರುಳು. ಕಾಲ ದೇಶ ಕಾರ್ಯಕಾರಣ ಭಾವ ಅದರ ತಿರುಳು. ಅಷ್ಟೆಲ್ಲ ಯಾಕೆ? ಇವಿಷ್ಟನ್ನು ಹೊತ್ಕೊಂಡಿರೋ ಅವಸ್ಥೆಯ ತಿರುಳು ಅದೇ. ಆತ್ಮನ್ ಬಿಟ್ಟು ಅವಸ್ಥೆ ತೋರಬೇಕು. ಈಗ ಎಚ್ಚರ ಇದೆ, ಕನಸು ನಿದ್ದೆ ತೋರಿಸ್ರಿ, ಆತ್ಮನ್ ಬಿಟ್ಟಿರೋದ್ರಿಂದ ಅವಕ್ಕೆ ಇರೋಕ್ಕೆ ಬರೋಲ್ಲ. ಅಲ್ಲಿಗೇನಾಯಿತು? ಅವಸ್ಥೆಗಳ ತಿರುಳೇ ಆತ್ಮನ. ಅವಸ್ಥೆ ತೋರಬೇಕು ಅಂದರೆ ಆತ್ಮನ ಹಂಗಿನಿಂದ ತೋರಬೇಕು. ಇನ್ನು ಅವಸ್ಥೆ ಒಳಗಡೆ ಇರೋದು ತೋರಬೇಕು ಅಂದರೆ ಅವಸ್ಥೆ ಇದ್ರೇ ಅದು ತೋರೋದು. ಹೆಂಗಿದೆ ನೋಡ್ರಿ. ಆದ್ದರಿಂದ ಅದು ಎಲ್ಲದರ ತಿರುಳಾಗಿದೆ. ಅದನ್ನು ಬುದ್ಧಿಸಮ್ನವರು ಏನೂ ಇಲ್ಲ ಅಂದ್ಬಿಡ್ತಾರಲ್ವ, ಎಲ್ಲೂ ಹೊಂದುತ್ತದು. ನಮ್ಮೆಲ್ಲರ ಒಳತಿರುಳಾಗಿರುತ್ತೆ. ಅದಕ್ಕೆ ಸಾಂಸ್ಕ್ರಿಟ್ನಲ್ಲಿ ಉಪಯೋಗಿಸೋದು ಪ್ರತ್ಯಗಾತ್ಮ ಅನ್ನೋ ಹೆಸರಿದೆ. ನಮ್ಮ ಸ್ವಾಮಿಗಳು ಈ ಪ್ರತ್ಯೇಕಾತ್ಮ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಒಂದು ಕತೆ ಹೇಳ್ತಾ ಇದ್ರು. ಹಿಂದೆ ಸನ್ಯಾಸಿಗಳು 3 ಹೊತ್ತು ದೇವ್ರ ಚಿಂತನೆ ಮಾಡಿ ಅಂತರ್ಮುಖತ್ವ ಬಂದ್ಬಿಟ್ಟಿರ್ತಾ ಇತ್ತಂತೆ. ಅವ್ರು ಯಾವಾಗಲೂ ಅಂತರ್ಮುಖತ್ರಾಗ್ತಾ ಇದ್ರು. ಅವ್ರನ್ನ ಈ ದೇವ್ರ ಮೆರವಣಿಗೆ ಕರ್ಕೊಂಡ್ಬರ್ತಾರಲ್ಲ, ಹಾಗೆ ಕರ್ಕೊಂಡ್ಬರ್ತಾರೆ. ಈಗಲೂ ಕರ್ಕೊಂಡ್ಬರ್ತಾರೆ. ಈ ಶೃಂಗೇರಿ ಮಠದವ್ರನ್ನೋ, ಈ ದೊಡ್ಡ ದೊಡ್ಡ ಸ್ವಾಮಿಗಳನ್ನ, ಕಾಶಿಪೀಠ ಸ್ವಾಮಿಗಳನ್ನೋ ಅವ್ರನ್ನ ಕರ್ಕೊಂಡ್ಬರುವಾಗ ಆ ಕಡೆ ಈ ಕಡೆ ಅವ್ರ ಭಕ್ತರು ಬಹುಪರಾಕ್ ಅಂತಾರೆ. ಕೇಳಿರ್ಬೇಕು ನೀವು. ಅದರ ಅರ್ಥ ನೀವು ಅಂತರ್ಮುಖರಾಗಿದ್ದೀರಾ. ನಿಮ್ಮನ್ನು ನೋಡೋದಕ್ಕೆ ಜನಗಳು
ಬಂದಿದ್ದಾರೆ ಕಾತುರದಿಂದ. ನೀವು ಕಣ್ಬಿಡಿ, ನಿಮ್ಮ ದಿವ್ಯ ದೃಷ್ಟಿಯನ್ನು ಅವ್ರ ಮೇಲೆ ಹರಿಸಿ, ನಿಮ್ಮ ಕರುಣಾ ಕಟಾಕ್ಷವನ್ನು ಅವ್ರ ಮೇಲೆ ಹರಿಸಿ ಅವ್ರಿಗೆ ಆಶೀರ್ವಾದ ಮಾಡ್ರಿ ಅಂತ ಅವ್ರನ್ನ ಎಬ್ಬರಿಸ್ತಾ ಇರೋದಂತೆ. ಅದಕ್ಕೆ ಬಹುಪರಾಕ್ ಹೊರಗಡೆ ಬನ್ನಿ ಅಂತ ನಮ್ಮ ಗುರುಗಳ ಆಸೆ ಕೇಳ್ತಾ ಇದ್ರಿ. ಈಗಿನ ಸನ್ಯಾಸಿಗಳು 3 ಹೊತ್ತು ಆಶ್ರಮ, ಅದು ಇದು, ಆಶ್ರಮದ ಗಲಾಟೆಯಲ್ಲೇ ಸಂಸಾರಸ್ಥರಿಗಿಂತ ಜಾಸ್ತಿ ಮುಳುಗಿರ್ತಾರೆ. ಅವರು ಧ್ಯಾನನೂ ಮಾಡಲ್ಲ, ಏನೇನೂ ಮಾಡಲ್ಲ, ಪ್ರಪಂಚದಲ್ಲೇ ಮುಳುಗಿರ್ತಾರೆ. ಅಂಥವ್ರನ್ನ ಕರ್ಕೊಂಬಂದ್ರೆ ಅಂತರ್ಪರಾಕ್ ನೀವು ಹೊರಗಡೆ ಇದ್ದೀರ ಕಳ್ಸೋಳೆ ಮಕ್ಕಳ, ಒಳಗಡೆ ಹೋಗ್ರೋ, ಅಂತರ್ಪರಾಕ್ ಅಂತ ಅನ್ಬೇಕು ಅಂತ ನಮ್ಮ ಕುಲಕರ್ಣಿ ಸ್ವಾಮಿಗಳು ನಗಿಸ್ಕೊಂಡು ಹೇಳ್ತಾ ಇದ್ರು. ಅದಕ್ಕೆ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಆತ್ಮನಿಗೆ ಪ್ರತ್ಯಗಾತ್ಮ, ಪ್ರತ್ಯ ಅಂದರೆ ಅಂತರ್, ಒಳಗಡೆ ಇರೋನು ಅಂತ. ಇದು ಈ ಆತ್ಮ ಹೊರಗಡೆ ಇದೆ. ಇದನ್ನು ನಾವು ಗೌಣಾತ್ಮ ಅಂತ ಕರಿತೀವಿ, ಗೊತ್ತಿದೆ ನಮಗೆ. ಅದನ್ನು ಹೊರಗಡೆ ಇರೋದು, ಅದಕ್ಕೆ ಪ್ರತ್ಯಗಾತ್ಮ ಅಂತ. ಅದು ಸತ್ಯ. ಆತ್ಮ ಹೇಗಿರ್ತಾನದು? ಸತ್ಯವು. ಸತ್ಯ ಅಂದ್ರೆ ಅರ್ಥ ಏನು? ಇಲ್ಲದಂಗಾಗಬಾರ್ದು. ಸತ್ಯ ಅಂದರೆ ಅದು ಇಲ್ದಂಗಾಗಬಾರ್ದು, ಬದಲಾವಣೆ ಆಗಬಾರ್ದು. ಅದು ಇನ್ನೂ ಒಂದು ಅರ್ಥದಿಂದ ಆಬ್ಜೆಕ್ಟ್ ಆಗಬಾರ್ದು. ಇಷ್ಟು ಅದನ್ನು ಸತ್ಯ ಅಂತ ಕರೀತಾರೆ. ಅದನ್ನು ಆತ್ಮ, ಅದೇ ನೀನಾಗಿರುವೆ ಅಂತ ಚಾಂದಿಕೆ ಉಪನಿಷತ್ನಲ್ಲಿ ಹೇಳಿದ್ದಾರೆ. ತತ್ವಮಸಿ ಶ್ವೇತಕೇತು, ಅದೇ ನೀನಾಗಿದ್ದೆ. ಇದನ್ನೆಲ್ಲ ಹೇಳೋದು, ಈ ಶರೀರವನ್ನು ನೀನಾಗಿದ್ದೇನೆ ಅಂತ ಹೇಳೋದಕ್ಕೆ ಉಪನಿಷತ್ ಬರಬೇಕಾ? ನಮಗೆ ಗೊತ್ತು, ಹೇಳ್ಕೊಡ್ತೀವಿ ಪಾಠ ಬೇಕಾದರೆ ಅವ್ರಿಗೆ ಇನ್ನೂ ಚೆನ್ನಾಗಿ. ಆದ್ದರಿಂದ ಆ ಗಾಢನಿದ್ರೆಯ ಅನುಭವದಲ್ಲಿದೆ ನೋಡ್ರಿ, ಅದು ನಮ್ಮ ನಿಜವಾದ ಸ್ವರೂಪ ಅನುಭವ. ಮತ್ತು ಗಾಢನಿದ್ರೆನ ಅನ್ಕೊಂಡ್ಬಿಟ್ಟಿರ. ಈ ಹೊಳೆ ನರಸೀಪುರ ಸ್ವಾಮಿಗಳನ್ನ ರೇಗಿಸ್ತಾ ಇದ್ರಂತೆ ಕೆಲವರು, ಆಡ್ಕೊತಾ ಇದ್ದಿದ್ದು. ಇವರು ಹೊಳೆ ನರಸೀಪುರ ಸ್ವಾಮಿಗಳು ನಿದ್ದೆನ ಬ್ರಹ್ಮ ಅಂತ ಕರ್ಕೊಂಡ್ರು ಅಂತ ಇದ್ರಂತೆ. ನಿದ್ದೆನ ಯಾರಾದರೂ ಬ್ರಹ್ಮ ಅಂತಾರ? ನಿದ್ರೆಯಲ್ಲ ಇರುವಂಥ ಅನುಭವವನ್ನು ಬ್ರಹ್ಮ ಅಂತ ಇರೋದು ಹಾಗೆ. ಆದ್ದರಿಂದ ಅಲ್ಲಿ ಆತ್ಮನೇ, ಆ ಬರಿಯ ಇರುವೆ ನಮ್ಮ ಆತ್ಮನೆಂಬುದಕ್ಕೆ ನಾನೇ ನಿದ್ರಿಸಿ ಕನಸುಕೊಂಡು ಎಚ್ಚೆತ್ತೇನೋ ಒಂದು 3 ಅವಸ್ಥೆಗಳನ್ನು ನಮ್ಮವೆಂದು ಭಾವಿಸುತ್ತಿರುವ ನಮ್ಮ ನಿತ್ಯ ಅನುಭವವೇ ಆಧಾರವಾಗಿರುತ್ತೆ. ನೋಡ್ರಿ, ಇಲ್ಲಿ ಮತ್ತೆ ಆ ಥರ ಸಾಕ್ಷಿ ಥರ ತೊಗೊಂಡ್ಬರ್ತಾರೆ ಸ್ವಲ್ಪ. ಈಗ ನೋಡ್ರಿ, ನಿದ್ದೆಯಲ್ಲಿ ನಾನೇ ಇದ್ದೆ. ಹೇಗೆ ಗೊತ್ತು? ಎದ್ದ ಮೇಲೆ ನೀವೇನಾದರೂ ಕೇಳ್ರಿ, ನಿದ್ದೆದು ಟಕ 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 ಹೇಳ್ತೇನೆ. ಈಗ ಕನಸು ಕಂಡಿದ್ದು ಯಾರು? ನಾನೇ. ಎಚ್ಚರ ಬಂದಿದ್ದು ಯಾರು? ಎಚ್ಚರ ಅನುಭವಿಸ್ತಾ ಇರೋದು ಯಾರು? ನಾನೇ. ಬಟ್ ಈ ಪಾಮರರಿಗೆ ಕೇಳ್ರಿ, ಅವ್ರಿಗೆ ಉತ್ತರ ನಾನು ಅಂತ ಕೊಟ್ಬಿಡ್ತಾರೆ. ಬಟ್ ಗಾಢನಿದ್ರೆಯಲ್ಲಿ ನಾನು ಅಂತ ಅನ್ನೋದಕ್ಕೂ, ಎಚ್ಚರದಲ್ಲಿ ನಾನೇ ಇದ್ದೆ ಅಂತ ಅನ್ನೋಕ್ಕೂ, ಕನಸಿನಲ್ಲಿ ನಾನಿದ್ದೆ ಅನ್ನೋಕ್ಕೂ ವ್ಯತ್ಯಾಸ ಇದೆ. ಇದು ನಮಗೆ ಗೊತ್ತಿದೆ, ಅವ್ರಿಗೆ ಗೊತ್ತಿಲ್ಲ. ಅವಸ್ಥಾತ್ರ ಗೊತ್ತಿರೋವ್ರಿಗೆ ಮಾತ್ರ ಗೊತ್ತಿರುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಹೇಳ್ರಿ, ಗಾಢನಿದ್ರೆಯಲ್ಲಿ ನಾನಿದ್ದೆ, ಏನದರ ಅರ್ಥ? ಅಲ್ಲಿ ನಾನು ಅಂತಂದ್ರೆ ಯಾವುದಕ್ಕಂತೀವಿ? ಯಾರಾದರೂ ಹೇಳಿ. ಗಾಢನಿದ್ರೆಯಲ್ಲಿ ಆತ್ಮನಿಗೆ ಹೇಳ್ತೀವಿ. ಈಗ ಎಚ್ಚರದಲ್ಲಿ ನಾನಿದ್ದೆ ಅಂತೀನಿ, ಯಾವುದಕ್ಕೆ ಹೇಳ್ತೀನಿ? ಅಂದ್ರೆ ವ್ಯವಹಾರ ದೃಷ್ಟಿಯಿಂದ ಈ ದೇಹಕ್ಕೆ ವ್ಯವಹಾರ ದೃಷ್ಟಿಯಿಂದ ಈ ದೇಹಕ್ಕೆ ಅಂದ್ರೆ ಎಲ್ರಿಗೂ ಅರ್ಥ ಆಗಬೇಕು ಅಂದರೆ ಜನಕ ಮಹಾರಾಜನ ಶರೀರ. ಜನಕನಾಗಿದ್ದರೆ, ಇಲ್ಲ ನಾನು ಡಾಕ್ಟ್ರು, ನಾನು ಗಂಡಸು, ನಾನು ಇಷ್ಟು ಓದಿದ್ದೀನಿ, ಏನೋ ಒಂದು ಹೇಳ್ಕೊತೀವಿ ನಾವು. ಅಥವಾ ನಾನು ಹೆಂಗಸು, ನಾನು ಹೌಸ್ ವೈಫು, ಹಿಂಗೆ ಹೇಳ್ಕೊತೀವಿ. ಹಾಗಾದರೆ ನಿದ್ದೆಯಲ್ಲಿ ಏನು ಹೇಳ್ಕೊತೀವಿ? ನಿದ್ದೆಯಲ್ಲೂ ಕೂಡ ನಾನೇ ಇದ್ದೆ, ನನ್ನದೇ ಅನುಭವ. ನಿದ್ದೆನ ಟಕ 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 ಎಕ್ಸ್ಪ್ಲೈನ್ ಮಾಡ್ತೀನಿ. 12 ವರ್ಷಗಳ ಕಾಲ ಬರಗಾಲ ಬಂದಿತ್ತು, ಭಿಕ್ಷೆ ಎತ್ತುತ್ತಾ ಇದ್ದೆ, ಯಾರೂ ನೀಡಲಿಲ್ಲ, ಅಮಾ ಭಿಕ್ಷಾಂದೇ ಹಿಂತೀನಿ. ಅಲ್ಲಿ ಯಾವುದಕ್ಕೆ ಹೇಳ್ತೀನಿ ನಾನು ಅಂತ? ಯಾವುದಕ್ಕೆ ಹೇಳ್ತೀವಿ? ಅಲ್ಲಿರೋ ದೇಹಕ್ಕೆ ಹೇಳ್ಕೊಂತಾ ಇರ್ತೀವಿ ಅಷ್ಟೇ. ನಮ್ಗೆಲ್ರಿಗೂ ಅರ್ಥ ಆಗೋದಕ್ಕೋಸ್ಕರ ಜನರಲ್ ಆಗಿರಲಿ ಅಂತ ಅದು ಭಿಕ್ಷುಕನ ಶರೀರ ಅಲ್ಲ. ಒಂದು ಭಿಕ್ಷುಕನ ಶರೀರವನ್ನು ನಾನು ಅಂತಾನೆ, ಇದು ನಾವು ಹೇಳ್ತೀವಿ. ಆದರೆ ಅವಸ್ಥಾತ್ರಯ ವಿಚಾರ ಗೊತ್ತಿಲ್ಲದೆ ಇರೋರನ್ನ ಸುಮ್ಮನೆ ಕೇಳಿ, ಹೇ ಗಾಢನಿದ್ರೆಯಲ್ಲಿ ಯಾರಿದ್ದಿದೆ? ನಾನೇ ಇದ್ದಿದ್ದು ಕಣೋ ಅಂತಾರೆ. ನಿದ್ದೆಯಲ್ಲಿದ್ದಾಗ ನಾನೇ ಕಣೋ ಇರ್ತೀನಿ, ಸತ್ಕಿತ್ತೋಗ್ತೀನ ಅಂತಾರೆ.
ಕನಸಿನಲ್ಲಿ ಯಾರೋ ಇದ್ದಿದ್ದು ನಾನೇ ಕಣೋ ಕನಸು ಕಂಡಿದ್ದು ಅಂತಾರೆ. ಎಚ್ಚರದಲ್ಲಿ ಯಾರೋ ನಾನೇ ಅಂತಾರೆ. ಅವ್ರ ಅರ್ಥದಲ್ಲಿ ನಾನೇ ಅಂದರೆ ಈ ನಾನೇ. ಅವ್ರಿಗೆ ಗೊತ್ತಿರೋದು ಒಂದೇ ನಾನು, ಈ ನಾನೇ ಎಲ್ಲ ಕಡೆನೂ ಇರ್ತಾನೆ ಅಂತಾನೆ ಅವ್ರು ಅಂದ್ಕೊಂಡಿರ್ತಾರೆ. ಬಟ್ ನಮಗೆ ಕ್ಲೀನಾಗಿ ಗೊತ್ತಾಗಿದೆ. ಇದು ಈ ಪಾಯಿಂಟ್ ಚೆನ್ನಾಗಿ ಗಮನಿಸ್ಬೇಕಿದು, ಇದು ಮುಖ್ಯವಾಗಿದೆ. ಅಂದರೆ ಈ ಮೂರಕ್ಕೂ ನಾನು ಸಾಕ್ಷಿ ಇದ್ದೀನಿ ಅಂತ ಗೌಣಾರ್ಥದಿಂದ, ವ್ಯವಹಾರದ ದೃಷ್ಟಿಯಿಂದ ಬೇಕಾದರೆ ಹೇಳ್ಕೋಬಹುದು. ನಾನೇ ನಿದ್ರಿಸಿ, ನನಗೆ ನಿದ್ರೆ ಅನುಭವ ಗೊತ್ತು, ಕನಸನ್ನು ಕಂಡು ಎದ್ದ ಮೇಲೆ ಕನಸನ್ನು ಪಟಪಟ ಎಕ್ಸ್ಪ್ಲೈನ್ ಮಾಡ್ತೇನೆ, ಎಚ್ಚರಕ್ಕೆ ಬಂದ ಮೇಲೆ ಎಲ್ಲವೂ ಗೊತ್ತಾಗುತ್ತೆ. ಆದ್ದರಿಂದ ಆತ್ಮನೆಂಬುದಕ್ಕೆ ನಾನೇ ನಿದ್ರಿಸಿ ಕನಸನ್ನು ಕಂಡು ಎಚ್ಚೆತ್ತೇನೋ ಒಂದು ಮೂರು ಅವಸ್ಥೆಗಳನ್ನು ನಮ್ಮವೆಂದು ಭಾವಿಸುತ್ತಿರುವ ಈ ಮೂರನ್ನು ಕೂಡ ನನ್ನದೇ ಅಂತ ಭಾವಿಸ್ಕೊತಾ ಇದ್ದೀವಲ್ಲ, ನಮ್ಮ ನಿತ್ಯಾನುಭವವೇ ಆಧಾರವಾಗಿರುತ್ತೆ. ಇದು ಮೂರಲ್ಲೂ ಕೂಡ ಅನುಭವ ಇದೆ. ಅದಕ್ಕೆ ನಿತ್ಯ ಅನುಭವದ ಆಧಾರ ಆತ್ಮನ ಇರವೇ, ಅರಿವೇ, ಆನಂದವೇ ಸಾಕ್ಷಿ. ಏಕೆಂದರೆ ಮೂರು ಅವಸ್ಥೆಗಳನ್ನು ಸಾಕ್ಷಿಯಾಗಿ ನೋಡುವ ಈ ಬರೀ ಇರುವಿನಲ್ಲದೆ ಮತ್ತೆ ಯಾವುದನ್ನು ಅವುಗಳಲ್ಲೆಲ್ಲ ತಾನೊಂದೇ ಇರುವುದೆಂದು ಹೇಳುವುದಕ್ಕೆ ಬರುವುದಿಲ್ಲ. ಈ ಇರುವೆ ಮೂರು ಅವಸ್ಥೆಗಳಲ್ಲೂ ಇರುತ್ತೆ. ಅದನ್ನೇ ನಾನಿದ್ದೆ ಅಂದಾಗ ಯಾವ ರೂಪದಲ್ಲಿ ಬೇರೆ ಒಪ್ಕೋಣ, ಒಟ್ಟಿನಲ್ಲಿ ನಾನಂತೂ ಇದ್ದೆ ಅಂತ ಹಾಗೆ. ಆದರೆ ನಮ್ಮ ಇರುವಿನ ರೂಪವನ್ನು ಕೊಡವಿಕೊಳ್ಳೋದಕ್ಕೆ ಆಗುವ ಹಾಗೇ ಇಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಗಾಢನಿದ್ರೆಯಲ್ಲಿ ಆತ್ಮನಾಗಿರ್ತೀವಲ್ಲ, ಏನದು? ಇರವು, ಅರಿವು, ಆನಂದ. ಅದನ್ನು ಸ್ವಲ್ಪ ಕೊಡುಕೊಳ್ಳ್ರಿ ನೋಡೋಣ. ಕೊಡುಕೊಳ್ಳಿ ಅಂತಂದರೆ ನಂಗೆ ಬೇಜಾರಾಗ್ಬಿಟ್ಟಿದೆ, ಅದನ್ನು ಬಿಟ್ಬಿಡ್ತೀನಿ ನಾನು. ಈಗ ಈ ಶರೀರ ಕೊಡುಕೊಂತೀವಲ್ವಾ, ಹಂಗೆ ಕೊಡುಕೊಳ್ಳ್ರಿ ನೋಡೋಣ. ಈ ಶರೀರ ಹೆಂಗೆ ಕೊಡುಕೊಂತೀನಿ? ಈ ಶರೀರ ಕನಸ್ಕೋದ್ರೆ ಬರಲ್ಲ. ಜನಕ ಮಹಾರಾಜಂದು ಎಚ್ಚರದ ಮೇಲೆ ಬಿತ್ಕೊಂಡಿರುತ್ತೆ, ಮಲಗಿರುತ್ತೆ. ಕನಸಿನಲ್ಲಿ ಬೇರೆ ಶರೀರ, ಇಲ್ಲಿ ಕೊಡುಕೊಂಡು ಅಲ್ಲಿಗೆ ಹೋದೆ. ಹೋಗ್ಲಿ, ಕನಸಿನಲ್ಲಿರೋ ಭಿಕ್ಷುಕನ ಶರೀರ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಅದನ್ನು ಕೊಡುಕೊಂಡ್ಬಿಡ್ತೀನಿ, ಅದನ್ನು ಒದರ್ಕೊಂಡ್ಬಿಡ್ತೀನಿ, ಬಿಟ್ಟು ಕಡೆ ಬಂದುಬಿಡ್ತೀನಿ. ಒಂದೇ ದಿನದಲ್ಲಿ 5 ಕನಸು ಬರಲಿ, 5 ಶರೀರಗಳು ಬೇರೆ ಬೇರೆ ಇರುತ್ತೆ. ಎಲ್ಲವನ್ನು ಕೊಡುಕೊಂಡು ಬೇಕಾದರೆ ಮತ್ತೆ ಈ ಕಡೆ ಬರ್ತೀನಿ. ನಿದ್ದೆಗೆ ಹೋದರೆ ಯಾವ ಶರೀರವೂ ಇಲ್ಲದೆ ಇದ್ದಿದ್ದು ನಮ್ಮ ಅನುಭವ ಇದೆ. ಹಿಂಗೆ ಕೊಡುಕೊಳ್ಳೋಕೆ ಬರುತ್ತೆ. ಯಾವುದು? ಈ ಅನಾತ್ಮವನ್ನು, ಯಾವುದು ನಾವಲ್ವೋ, ಇದು ನಿಜವಾಗಿ ಇಲ್ಲದೆ ಇರೋದು ಕೊಡುಕೊಳ್ಳೋಕೆ ಬರುತ್ತೆ. ಈಗ ನಿಮ್ಮ ನಿಜವಾದ ಸ್ವರೂಪವನ್ನು ಬಿಟ್ಟು ಇರಿ ನೋಡೋಣ. ನೋಡೋಣ, ಕೊಡುಕೊಳ್ಳ್ರಿ ನೋಡೋಣ. ನಾವು ಬೇಜಾರಾಗ್ಬಿಟ್ಟಿದೆ ಹೋಗ್ ಅಂತ ಒದ್ಕೊಳ್ಳೋಕ್ಕೂ ಬರಲ್ಲ. ಪರಮಾತ್ಮನು ನಮ್ಮನ್ನು, ನಮ್ಮ ನಿಜವಾದ ಸ್ವರೂಪವನ್ನು ಹೋಗ್ ನನಗೆ ನೀನು ಪಾಪ ಮಾಡಿದ್ಯಾ ಅಂತ ಒದಿಯೋಕ್ಕೂ ಬರಲ್ಲ ನಮ್ಮನ್ನು. ಅರ್ಥ ಆಯ್ತಾ ನಿಮಗೆ ನಾನು ಹೇಳ್ತಾ ಇರೋದು? ನಮ್ಮ ನಿಜವಾದ ಸ್ವರೂಪವನ್ನು ನಾವು ಬಿಟ್ಕೊಳಕ್ಕೂ ಬರಲ್ಲ, ಅಥವಾ ಪರಮಾತ್ಮನ ನಮ್ಮನ್ನು ಒದ್ದು ಕಳಿಸೋದಕ್ಕೂ ಬರಲ್ಲ. ನೀವೆಷ್ಟೇ ಪಾಪ ಮಾಡಿ, ಅದಕ್ಕೋಸ್ಕರನೇ ಏನಿದಕ್ಕೆ ಪ್ರೂಫು? ನಾನು ಏನು ತಪ್ಪು ಮಾಡಿದ್ರೂ ಪರಮಾತ್ಮ ನನ್ನ ಒದ್ಕೊಳ್ಳೋಕೆ ಬರಲ್ಲ. ಯಾಕೆ? ನಾನೇ ಪರಮಾತ್ಮ, ನನ್ನ ಹೆಂಗೆ ಬಿಡಿಸ್ಕೊಳ್ಳೋಕೆ ಬರುತ್ತೆ? ಬರೋದಿಲ್ಲ. ಹೆಂಗೆ ಹೇಳ್ತೀರಾ ಅಂದರೆ, ಗಾಢನಿದ್ರೆಯಲ್ಲಿ ನಾವಿದ್ದೇ ಇರ್ತೀವಿ. ಅಂದರೆ ಎಂಥ ಕೊಲೆಗಾರ ಪಾಪಿಷ್ಟನಾದ ವೀರಪ್ಪನೂ ಕೂಡ ಗಾಢನಿದ್ರೆಯಲ್ಲಿ ಆತ್ಮನಾಗಿರ್ತಾನೆ. ಯಾಕೆ? ಆ ಆತ್ಮ ಅವನ್ನ ಒದೆಯೋಕ್ಕೂ ಬರಲ್ಲ, ಅಥವಾ ಇವನು ಆತ್ಮನ್ನ ಕೊಡುಕೊಂಡು ನಾನೊಬ್ಬನೇ ಇರ್ತೀನಿ ಅಂತಿರೋಕ್ಕೂ ಬರಲ್ಲ. ಅದು ಅರ್ಥ. ನಮ್ಮ ಈ ಅನಾತ್ಮ ಶರೀರ ನಾನು ಅಲ್ಲದ್ದನ್ನು ಬಿಟ್ಟು ಹೋಗ್ಬೋದು. ಒಂದೇ ಕನಸಿನಲ್ಲಿ 5 ಶರೀರಗಳನ್ನ ಧರಿಸ್ಬೋದು. ಕನಸಿನಲ್ಲಿ ಅನ್ಬೇಕಾದ್ರೂ ಮಾಡ್ಬೋದು, ಹೆಂಗೆ ಬೇಕಾದರೂ ಮಾಡ್ಬೋದು. ಆದರೆ ಈ ನೀವು ನಿದ್ದೆಗೆ ಹೋದರೆ ಎಚ್ಚರದ ಶರೀರ, ಕನಸಿನ ಶರೀರ ಯಾವುದೂ ಬರಲ್ಲ. ಇವುಗಳನ್ನ ಬೇಕಾದರೆ ಕೊಡುಕೋಬೋದು. ಒಳ್ಳೆ ಶರ್ಟು, ಅದನ್ನೇ ಕೃಷ್ಣ ಭಗವಂತ ಭಗವದ್ಗೀತೆಯಲ್ಲಿ ಹೇಳೋದು, ನಿಮ್ಮ ಬಟ್ಟೆ ಹಳೇದಾಯಿತು ಬಿಸಾಕ್ರಿ, ಹೊಸ ಬಟ್ಟೆ ಹಾಕ್ಕೊಳ್ರಿ ಅಂತಾರೆ. ಯಾವುದು? ಈ ಶರೀರ ಇದು ಹಳೆ ಬಟ್ಟೆ ಇದ್ದಂಗೆ ಬಿಸಾಕಿ.
ಅಂತ. ನಮ್ಮ ಶರ್ಟ್ ಇದ್ದಂಗೆ ಅಲ್ಲಿಗೆ ನಮ್ಮ ಈ ಶರೀರ ನಿಜವಾಗಿರುತ್ತೆ, ನಮ್ಮ ಬಟ್ಟೆಗಳು ಹರಿದೋಗುತ್ತೆ, ಬಿಸಾಕಿ ಹೊಸ ಬಟ್ಟೆ ಹಾಕ್ಕೊಳ್ರಿ ಅಂತ. ಹಾಗೆ ಗಾಢನಿದ್ರೆಯಲ್ಲಿ ನಮ್ಮ ನಿಜವಾದ ಸ್ವರೂಪ ಇರುತ್ತೆ ನೋಡಿ. ನಾವು ಸತ್ತು ಇವುಗಳನ್ನ ಕೊಡ್ಕೋಬೇಕಾಗಿಲ್ಲ. ಬದುಕಿರುವಾಗಲೇ ಎಚ್ಚರ ಕನಸು ನಿದ್ದೆ ನೋಡಿಕೊಂಡ್ರೆ ಈ ಶರೀರಗಳಿಲ್ಲದೆ ನನಗೆ, ಇದರ ಹಂಗಿಲ್ಲದೆ ನನಗೆ ಇರಕ್ಕೆ ಬರುತ್ತೆ ಅಂತ ಗೊತ್ತಾಗ್ತಾ ಇದೆ ನೋಡ್ರಿ. ಅದಕ್ಕೆ ಇದಕ್ಕೆ ಅನಾತ್ಮ, ನಿಜವಾಗ್ಲೂ ಇಲ್ಲದೆ ಇರೋದು, ಹುಸಿ ತೋರಿಕೆ ಅಂತ ಹೇಳ್ತಾರೆ. ಯಾವುದನ್ನು ಆಯ್ತಲ್ಲ, ಹೊರಗಿರೋ ರೂಪವೆಲ್ಲವನ್ನು ಕೊಡಬಿಕೊಳ್ಳಬಹುದು, ನಮ್ಮ ಹೊರಗಡೆ ಇರೋ ಈ ಅನಾತ್ಮದ ರೂಪ ನಾವಲ್ಲದನ್ನು ಕೊಡ್ಕೋಬಹುದು, ಆದರೆ ನಮ್ಮ ನಿಜವಾದ ಸ್ವರೂಪವನ್ನು ಕೊಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಎಲ್ಲವೂ ಬರಿಯ ಇರುವಿನಿಂದ ಆಗುವುದೆಂದು ಅವಸ್ಥೆಗಳ ಪರೀಕ್ಷೆಯಿಂದ ಕಂಡುಕೊಂಡಿರ್ತೀವಿ ನೋಡ್ರಿ. ಎಷ್ಟು ಚೆನ್ನಾಗಿದೆ. ಇದನ್ನೊಂದು ಸ್ವಲ್ಪ ಮೇಲಕ್ಕೆ ಹಾಕೋಣ, ಇಲ್ಲಿಗೆ ನಿಲ್ಲಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಯಾರಿಗಾದ್ರೂ ಪ್ರಶ್ನೆ